IVM 16 ಪೇಜ್ನ ಒಂದು ನ್ಯೂಸ್ ಪೇಪರ್ ತಯಾರಿಕೆ ಮಾಡಕ್ಕೆ ಸುಮಾರು 10 ರೂಪಾಯಿಯಿಂದ 15 ರೂಪಾಯಿ 20 ರೂಪಾಯಿ ಹೋಗುತ್ತೆ ಬರೀ ಒಂದು ಪೇಪರ್ ಮಾಡೋದಿಕ್ಕೆ. ಪೇಪರ್ ಮೇಲೆ ಖರ್ಚು ಮಾಡ್ತೀವಿ, ಇಂಕ್ ಮೇಲೆ ಖರ್ಚು ಮಾಡ್ತೀವಿ, ಸಂಪಾದಕರು ವರದಿಗಾರರ ಮೇಲೆ ಖರ್ಚು ಮಾಡ್ತೀವಿ, ಇದ್ರ ಟ್ರಾನ್ಸ್ಪೋರ್ಟ್ ಮೇಲೆ ಖರ್ಚು ಮಾಡ್ತೀವಿ, ಡಿಸ್ಟ್ರಿಬ್ಯೂಷನ್ ಮೇಲೆ ಖರ್ಚು ಮಾಡ್ತೀವಿ. ನಾವು ನಿಮಗೆ ಅದನ್ನ 3 ರೂಪಾಯೋ 4 ರೂಪಾಯಿಗೋ ಕೊಡ್ತೀವಿ. ಡಿಫ್ರೆನ್ಸ್ ಏನಿದೆ ಬಿಟ್ವೀನ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂಡ್ ವಾಟ್ ಇಸ್ ಬಿಲ್ಡ್ ಟು ಯು? ಆ 12 ರೂಪಾಯಿನ ನಾವು ಅಡ್ವರ್ಟೈಸ್ಮೆಂಟ್ಸ್ ಮುಖಾಂತರ ರಿಕವರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಈ ಒಂದು ಸ್ಥಿತಿಯಲ್ಲಿ ನಮ್ಮ ಕನ್ನಡ ನ್ಯೂಸ್ ಪೇಪರ್ಸ್ ಇಂದ ನಾವು ಎಷ್ಟೊಳ್ಳೆ ನ್ಯೂಸ್ ಅನ್ನು ಡಿಮಾಂಡ್ ಮಾಡಬಹುದು? ಈ ಕೊರೋನಾ ಕಾಲದಲ್ಲಿ ನಮ್ಮ ಮಾಧ್ಯಮಗಳ ಆರೋಗ್ಯ ಅತಿ ಮುಖ್ಯ ಮತ್ತು ನಾವು ನಮ್ಮ ನ್ಯೂಸ್ ಮೀಡಿಯಾ, ನಮ್ಮ ಸರ್ಕಾರ, ನಮ್ಮ ಸಮಾಜಕ್ಕೂ ನಾವು ಸರಿಯಾದ ಪ್ರಶ್ನೆ ಕೇಳಲೇಬೇಕು. ಕನ್ನಡ ನ್ಯೂಸ್ ಮೀಡಿಯಾನ ಸ್ಥಿತಿ ಮತ್ತು ಗತಿ ಬಗ್ಗೆ ಹರಟೆ ಹೊಡೆಯಲು ಇವತ್ತು ಕೃಷ್ಣ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕೇಳಿ. ತಲೆ ಉಪಯೋಗಿಸಿ ಮಾತಾಡೋಣ, ತಲೆಯೆಲ್ಲಾ ಮಾತಾಡೋಣ, ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್, ನಾನು ಸೂರ್ಯ, ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ, ನಾನು ಪವನ್ ಶ್ರೀನಾಥ್ ಮತ್ತು ಸುಸ್ವಾಗತ ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ಗೆ. ಸೂರ್ಯ ಅವರೇ ನಮಸ್ಕಾರ. ನಮಸ್ಕಾರ ಪವನ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇವತ್ತು ನಮ್ ಜೊತೆ ಮೈಸೂರಿಂದ ಕೃಷ್ಣ ಪ್ರಸಾದ್ ಅವರು ಬಂದು ಸೇರ್ಕೊಂಡಿದ್ದಾರೆ. ಕೃಷ್ಣ ಪ್ರಸಾದ್ ಅವರೇ ಸ್ವಾಗತ. ನಮಸ್ಕಾರ ಪವನ್. ನಮಸ್ಕಾರ. ನಮಸ್ಕಾರ ಸರ್, ತುಂಬಾ ಸಂತೋಷ ನೀವು ಬಂದಿರೋದು ನಮ್ಮ ತಲೆಹರಟೆ ಪಾಡ್ಕಾಸ್ಟ್ಗೆ. ಕೃಷ್ಣ ಪ್ರಸಾದ್ ಅವರೇ, ನೀವಂತೂ ನಮ್ಮ ಇಂಗ್ಲಿಷ್ ಮೀಡಿಯಾಲಿ ನಿಮ್ಮ ಕೆರಿಯರ್ ಮಾಡಿದೀರಾ. ನೀವು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ, ವಿಜಯ್ ಟೈಮ್ಸ್ ಅಲ್ಲಿ, ಅದಕ್ಕೆ ಆಮೇಲೆ ಔಟ್ಲುಕ್ ಅಲ್ಲಿ ಫಸ್ಟ್ ಜರ್ನಲಿಸ್ಟ್ ಆಗಿ, ಆಮೇಲೆ ಎಡಿಟರ್, ಬೇರೆ ಬೇರೆ ರೋಲ್ಸ್ ಅಲ್ಲಿ ಇದೀರಾ. ಪ್ಲಸ್ ನನಗೆ ಪ್ರಿಯವಾದ್ದು ಅಂದ್ರೆ ನೀವು 2006 ಚುರುಮುರಿ, ಮತ್ತೆ ಆವಾಗ ಸಾನ್ಸ್ ಸರೀಫ್ ಅಂತ ಇತ್ತು, ಈಗ ಇಂಡಿಯನ್ ಜರ್ನಲಿಸಂ ರಿವ್ಯೂ ಅಂತ, ಈ ಬ್ಲಾಗ್ಸ್ ಎಲ್ಲ ಆವಾಗಿಂದ ಶುರು ಮಾಡಿದ್ರಿ. ಈಗ ರೀಸೆಂಟ್ಲಿ ಜೆ ಪಾಡ್ ಅಂತ ಜರ್ನಲಿಸಂ ಮೇಲೆ ಪಾಡ್ಕಾಸ್ಟ್ ಶುರು ಮಾಡಿದೀರಾ. ಸೊ ನಿಮ್ಮ ಲೇಖನೆ ಅಂತೂ ನಾನು ಕಾಲೇಜ್ ಹುಡುಗನಾಗಿದ್ದಾಗಿಂದ ಓದ್ಕೊಂಡ್ ಬಂದಿದ್ದೀನಿ. ಸೊ ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ನಿಮ್ಮನ್ನ ಕರೆದಿರೋದಕ್ಕೆ ನಮ್ಗಂತೂ ತುಂಬಾನೇ ಖುಷಿ. ನೀವು ಹೇಳೋದೆಲ್ಲ ಕೇಳಿದ್ರೆ ಒಂಥರ ನಾನೇನೋ ಮುದುಕ ಆಗೋಗಿದೀನಿ ಅಂತ ಅನ್ಸುತ್ತೆ. ಬಟ್ ಇನ್ನೂ ನಾನು ಆ ಸ್ಥಿತಿ ರೀಚ್ ಆಗಿಲ್ಲ. ಒಂದು ಕಪ್ ಕೂದಲೇ ನನ್ನ ತಲೆಯಲ್ಲಿ ಇನ್ನೂ ಉಳಿದಿಲ್ಲ. ನಾನು 18ನೇ ವಯಸ್ಸಿನಿಂದಾನು ಐ ಬಿನ್ ಗ್ರೇನ್, ಬಟ್ ಒಂದು ಕಪ್ ಕೂದಲಂತೂ ಇನ್ನೂ ಉಳಿದಿಲ್ಲ. ಬಟ್ ಖಂಡಿತವಾಗ್ಲೂ ನೀವೆಲ್ಲ ಹೇಳೋದ್ ಕೇಳಿದ್ರೆ ನಾನೇನೋ ದೊಡ್ಡ ಒಳ್ಳೆ ಯಾವ್ದೋ ಪ್ರಾಚೀನ ವಸ್ತು ತರ ಬಗ್ಗೆ ಮಾತಾಡ್ತಾ ಇದ್ರೆ. ಬಟ್ ಮಾತಾಡಿ, ಪರವಾಗಿಲ್ಲ. ವಸ್ತು ಅಂತಲ್ಲ ಸರ್, ಇವಾಗ್ಲೂ ನೋಡಿದ್ರೆ ನೀವ್ ಎಷ್ಟು ಮಾಡ್ತಾ ಇದ್ದೀರಾ ಅಂದ್ರೆ ನಮಗ್ ತುಂಬಾ ಅನ್ಸುತ್ತೆ. ನಾವ್ ಚಿಕ್ಕ ವಯಸ್ಸವ್ರು ಅಂತ ಅನ್ಕೋತೀವಿ, ಇನ್ನು ಒಂದಷ್ಟು ಮಾಡಕ್ ಶಕ್ತಿ ಇದೆ ಅಂತ ಅನ್ಕೋತೀವಿ. ಆದ್ರೆ ನಿಮ್ ಪ್ರೊಲಿಫಿಕ್ನೆಸ್ ನೋಡಿದ್ರೆ ಅಂತೂ ನಾವೇ ಮುದುಕರು ಅಂತ ಅನ್ಸುತ್ತೆ ಅಷ್ಟೇ. ಅದು ನೀವ್ ಹೇಳ್ತಿರೋದು ಅಂತ ನಾನು ನಂಬೇಕು. ಬಟ್ ನಾನು ದಿನ ಬೆಳಗ್ಗೆ ಎದ್ದಾಗ ಅಥವಾ ದಿನ ರಾತ್ರಿ ಮಲ್ಕೊಳ್ಳುವಾಗ ದಿನವಿಡೀ ನಾನೇನೇನ್ ಮಾಡ್ತೀನಿ, ಏನೇನ್ ಕೇಳ್ತೀನಿ, ಏನೇನ್ ಓದ್ತೀನಿ, ಎಸ್ಪೆಷಲಿ ಬೇರೆ ಬೇರೆ ದೇಶದ ನ್ಯೂಸ್ ಪೇಪರು, ಬೇರೆ ಬೇರೆ ದೇಶದ ಪಾಡ್ಕಾಸ್ಟ್, ಇದೆಲ್ಲ ನೋಡಿದಾಗ ಅಯ್ಯೋ ನಾನೇನ್ ಮಾಡ್ತಾ ಇದೀನಪ್ಪ ಅಂತ ನನ್ಗನ್ಸುತ್ತೆ. ಸೊ ನಿಮಗನ್ಸೋದಿರ್ಲಿ, ನನ್ಗೂ ಬೇಕಾದಷ್ಟು ಇದು ಅನ್ಸ್ತಾ ಇದೆ. ಯಾಕೆಂದ್ರೆ ಐ ಥಿಂಕ್ ಇದು ಜೀವನದಲ್ಲಿ ಐ ಥಿಂಕ್ ಇಟ್ ಇಸ್ ಒನ್ ಆಫ್ ದಿ ಫಂಡಮೆಂಟಲ್ಸ್ ಆಫ್ ಲೈಫ್ ಅಂತ ಅನ್ಸುತ್ತೆ. ಇದೊಂದು ನಮ್ಗೆ ಇರ್ಲಿಲ್ಲ ಅಂದ್ರೆ ನಾವು ಮನುಷ್ಯರು ಎಲ್ಲೂ ತಲುಪ್ತಿರ್ಲಿಲ್ಲ. ನಾವು ಯಾರನ್ನಾರು ಮೇಲೆ ನೋಡಿ ನಮ್ಗೆ ಅವನ್ ತರಾನೇ ಮಾಡ್ಬೇಕು ಅಥವಾ ಅವಳು ತರಾನೇ ಏನಾದ್ರು ಸಾಧಿಸ್ಬೇಕು ಅಂತ ಒಂದು ನಮ್ಗೆ ಗುರಿ ಇಲ್ಲದೆ ಇದ್ರೆ ನಾವ್ ಎಲ್ಲಿಗೂ ಹೋಗಲ್ಲ. ಸೊ ನೀವು ನನ್ ಬಗ್ಗೆ ಹೇಳ್ತಿರೋದು ಏನ್ ಅನ್ಸುತ್ತೆ, ಅದು ನನಗೆ ನಿಜಾನೂ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಖಂಡಿತವಾಗ್ಲೂ ನನ್ಗಂತೂ ಅದು ಅನ್ಸುತ್ತೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಯಾವ್ದೋ BBC ಒಂದು ಒಳ್ಳೆ ಪಾಡ್ಕಾಸ್ಟ್ ಕೇಳ್ತೀನಿ, ಅಥವಾ ಎಲ್ಲೋ ಒಂದ್ ಕಡೆ NPR ಅಲ್ಲಿ ಒಳ್ಳೇದ್ ಕೇಳ್ತೀನಿ, ಅಥವಾ ಇಂಡಿಯಾದೇ ಯಾವ್ದೋ ಒಂದ್ ಒಳ್ಳೇದ್ ಕೇಳಿರ್ತೀನೋ ಅಥವಾ ನೋಡಿರ್ತೀನೋ. ಅದ್ ನೋಡಿದಾಗೆಲ್ಲ ತಲೆ ಕೆಡೋಗುತ್ತೆ. ಅಂಡ್ ನನ್ ಹೆಂಡತಿಗೆ ಈ ಮಾತ್ ಕೇಳಿ 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 ಸುಸ್ತಾಗ್ಬಿಟ್ಟಿರ್ಬೇಕು. ವೆನ್ ಐ ಕೀಪ್ ಸೇಯಿಂಗ್ ಪದೇ ಪದೇ ನಾನು ಹೇಳ್ತಾನೆ ಇರ್ತೀನಿ ಆಲ್ಮೋಸ್ಟ್ ಎವ್ರಿ ಡೇ. ಈ ಲಾಕ್ ಡೌನ್ ಶುರು ಆದ್ಮೇಲೆ ಅಂತಕ್ಕೂ ಏನಪ್ಪಾ ನಾವೇನ್ ಮಾಡ್ತಾ ಇದೀವಿ ನಮ್ಮ ದೇಶದ ಪತ್ರಿಕೋದ್ಯಮದಲ್ಲಿ, ನಮ್ಮ ಮ್ಯಾಗಝಿನ್ಗಳಲ್ಲಿ, ಪೇಪರ್ಗಳಲ್ಲಿ, ಟಿವಿಗಳಲ್ಲಿ, ಬೇರೆ ಬೇರೆ ದೇಶದ್ದೆಲ್ಲ ಕಾಂಟೆಂಟ್, ಅದ್ರ ಕ್ವಾಲಿಟಿ ನೋಡಿದಾಗ ನಾವ್ ಎಷ್ಟು ಕಳಪೆ ಸ್ಥಿತಿಲಿ ಇದೀವಿ ಅಂತ ನಮ್ಗೆ ಅನ್ಸುತ್ತೆ ಅಂತ ನಾನು ಹೇಳಿ ಹೇಳಿ ಅವಳ ತಲೆ ಕೊರ್ದಾಕ್ಬಿಟ್ಟಿದೀನಿ. ಖಂಡಿತವಾಗ್ಲೂ ನನ್ಗಂತೂ ಇದು ಅನ್ಸುತ್ತೆ ದಿನ ಬೆಳಗ್ಗೆ ರಾತ್ರಿ. ಅಂಡ್ ಐ ಥಿಂಕ್ ಇದನ್ನ ನಮ್ಗೆ ಜೀವನದಲ್ಲಿ ಈ ಒಂದು ಗುರಿ ಇಲ್ಲದೆ ಇದ್ರೆ, ದಟ್ ವಿ ವಾಂಟ್ ಟು ಅಚೀವ್ ಸಮಥಿಂಗ್, ದಟ್ ವಿ ವಾಂಟ್ ಟು ಡೂ ಸಮಥಿಂಗ್, ನಮ್ ಹೆಸರು ಏನೋ ದೊಡ್ಡ ಇದು ಅಂತ ಅಲ್ಲ. ಬಟ್ ನಾವೇನು ಇಫ್ ಯು ಆರ್ ನಾಟ್ ಮೇಕಿಂಗ್ ಯೂಸ್ ಆಫ್ ಅವರ್ ಟೈಮ್, ನಾವು
24 ಗಂಟೆಗಳಲ್ಲಿ ಏನಾದ್ರು ನಾವು ದಿನಕ್ಕೆ ಒಂದ್ಸರಿ ಏನಾದ್ರು ಇಫ್ ಯು ಆರ್ ನಾಟ್ ಡೂಯಿಂಗ್ ಸಮಥಿಂಗ್ ಯೂಸ್ಫುಲ್, ಐ ಥಿಂಕ್ ಇಟ್ಸ್ ಅ ವೇಸ್ಟೆಡ್ ಲೈಫ್. ಅಂಡ್ ಐ ಥಿಂಕ್ ದಟ್ ಗಿವ್ಸ್ ಯು ಗ್ರೇಟ್ ಪ್ಲೆಷರ್. ನಮ್ಗೆ ಕೆಲವರಂತೂ ನಾವು ಅನುಕೂಲ ಇದೆ, ನಮ್ಗೆ ಸೂರ್ಯನ ಕೆಳಗಡೆ ಕೂತ್ಕೊಂಡು ಮೀಡಿಯಾ ವಾಚ್ ಮಾಡೋದಾಗ್ಲಿ. ಬಟ್ ಪರಿಸ್ಥಿತಿ ಹೇಗೆ ಬೆಳ್ಕೊಂಡ್ ಬರ್ತಾ ಇದೆ ಈ ಕೋವಿಡ್ ಕ್ರೈಸಿಸ್ ಅಂತ ನಮ್ಗೆ ಒಂದು ಪುಣ್ಯ ಇದೆ, ನಮ್ಗೆ ಪುಣ್ಯವಶಾತ್ ನಮ್ಗೆ ಒಂದು ಭಾಗ್ಯ ಇದೆ. ನೀವು ಈ ಮೀಡಿಯಾ ವಾಚ್ ಮಾಡೋದ್ರಿಂದ ಒಬ್ಬ ಇಂಟರ್ನ್ಯಾಷನಲಿ ಆಗ್ಲಿ, ಇಂಡಿಯನ್ ಲ್ಯಾಂಗ್ವೇಜಸ್ ಆಗ್ಲಿ, ಇಂಗ್ಲಿಷ್ ಆಗ್ಲಿ, ಕನ್ನಡದ್ದು ಆಗ್ಲಿ, ನಿಮ್ಗೆ ನಿಮ್ಮ ಅಭಿಪ್ರಾಯ ಏನು? ಮೀಡಿಯಾ ಹೇಗೆ ಕವರ್ ಮಾಡಿದೆ ಈ ಕೋವಿಡ್ ಕ್ರೈಸಿಸ್ ಅನ್ನೋದ್ರ ಬಗ್ಗೆ? ನನ್ಗೆ ಅನ್ಸೋದೇನು ಅಂದ್ರೆ, ನಾವು ಇನ್ ಇಂಡಿಯಾ ವಿ ಹ್ಯಾವ್ ಬೀನ್ ಏಬಲ್ ಟು ಜಸ್ಟ್ ಡೂ ದಿ ಬೇಸಿಕ್ ಮಿನಿಮಮ್. ಅಂದ್ರೆ ಮಾಡ್ಬೇಕಾದಷ್ಟು ಮಾಡಕ್ಕಾಗಿದೆ ಅಷ್ಟೇ. ಐ ಥಿಂಕ್ ವಿ ಹ್ಯಾವ್ ಬೀನ್ ಕ್ವೈಟ್ ಮೀಕ್ ಇನ್ ದಿ ಕವರೇಜ್. ನಮ್ಮ ದೇಶದಲ್ಲಿ ದೇರ್ ಇಸ್ ನಾಟ್ ಬೀನ್ ಎನಫ್ ಸ್ಕ್ರೂಟಿನಿ, ಅಂದ್ರೆ ಶೋಧನೆ, ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಅದೆಲ್ಲ ಮಾಡಕ್ಕೆ ಬಹಳ ಚಾನ್ಸಸ್ ಕಮ್ಮಿ ಆಗೋಗಿದೆ. ಅಂಡ್ ಖಂಡಿತವಾಗ್ಲೂ ಅದು ಈ ಕೋವಿಡ್ ಶುರು ಆದ್ಮೇಲೆ ಇನ್ನೂ ಕಮ್ಮಿ ಆಗೋಗಿದೆ. ಸೊ ಅದರಿಂದ ಯಾವುದೇ ಭಾಷೆ ತಗೊಳ್ಳಿ ನೀವು, ಇಂಗ್ಲಿಷ್ ಆಗ್ಲಿ, ಹಿಂದಿ ಆಗ್ಲಿ, ಕನ್ನಡ, ಬೆಂಗಾಲಿ, ಮರಾಠಿ, ತಮಿಳ್, ತೆಲುಗು ಅಂಡ್ ಸುಮಾರು ಒಂದ್ 4-5 ಭಾಷೆ ನನಗೂ ಬರುತ್ತೆ. ಇದನ್ನೆಲ್ಲ ನಾವು ನೋಡಿದಾಗ, ನಮ್ಮ ಮಾಧ್ಯಮಗಳನ್ನ ನೋಡಿದಾಗ ಖಂಡಿತವಾಗ್ಲೂ ಏನ್ ಕಾಣುತ್ತೆ ಅಂದ್ರೆ, ನಮ್ಮ ಪತ್ರಿಕೋದ್ಯಮದ ಬಲ ಏನಿತ್ತು ಅದು ಮೊದ್ಲೇ ತಗ್ಗೋಗಿತ್ತು ಸುಮಾರು 5-6 ವರ್ಷಗಳಿಂದ. ಅದು ಈ ಕ್ರೈಸಿಸ್ ಶುರು ಆದ್ಮೇಲೆ ಇನ್ನೂ ತಗ್ಗೋಗಿದೆ ಅಂತ ನನ್ಗೆ ಖಂಡಿತವಾಗ್ಲೂ ಅನ್ಸುತ್ತೆ. ಎರಡನೇದು, ನೀವು ಇದರಲ್ಲಿ ನ್ಯೂಸ್ ಪೇಪರು ಮತ್ತೆ ಟಿವಿ ಚಾನೆಲ್ಗಳ ಮಧ್ಯೆ ಒಂದಿಷ್ಟು ವ್ಯತ್ಯಾಸ ಕಂಡಿಡ್ಕೋಬೇಕು. ಇದೆರಡು ಒಂದೇ ಅಲ್ಲ, ಎಲ್ಲಾ ಭಾಷೆಗಳು ಒಂದೇ ಅಲ್ಲ, ಎಲ್ಲಾ ಊರುಗಳು ಒಂದೇ ಅಲ್ಲ. ಬಟ್ ಸ್ಟಿಲ್ ಒಂದು ವ್ಯತ್ಯಾಸ ಇದೆ ನ್ಯೂಸ್ ಪೇಪರ್ಗೂ ಟಿವಿ ಚಾನೆಲ್ಗಳಿಗೂ. ನೀವು ದೇಶಾದ್ಯಂತ ಟಿವಿ ಚಾನೆಲ್ಗಳನ್ನ ನೋಡಿದ್ರೆ ಖಂಡಿತವಾಗ್ಲೂ ಇಂಗ್ಲಿಷ್ ಬಿಟ್ರೆ ಬೇರೆ ಭಾಷೆಗಳಲ್ಲಿ ಕುಲಗೆಟ್ ಹೋಗಿದೆ ಅಂತ ಹೇಳೋದ್ರಲ್ಲಿ ನನ್ಗೆ ಯಾವ ಸಂಶಯನೂ ಇಲ್ಲ, ಯಾವ ಹೆದರಿಕೆನೂ ಇಲ್ಲ. ಯಾಕಂದ್ರೆ ಇವರ ಕವರೇಜ್ ಏನಿದೆ, ಎಸ್ಪೆಷಲಿ ನಮ್ ಭಾಷೆಲೆ ತಗೊಂಡ್ರೆ, ಐ ಥಿಂಕ್ ಇಟ್ ಇಸ್ ಬಿನ್ ಅಬಿಸ್ಮಲ್. ದಟ್ ಇಸ್ ದಿ ಓನ್ಲಿ ವರ್ಡ್ ಐ ಕ್ಯಾನ್ ಥಿಂಕ್ ಆಫ್. ಸೊ ನೀವು ನ್ಯೂಸ್ ಪೇಪರ್ ಮತ್ತೆ ಟಿವಿ ಕವರೇಜ್ ನೋಡಿದ್ರೆ ನಿಮ್ಗೆ ಅಷ್ಟೊಂದು ಖುಷಿ ಕಾಣಿಸಲ್ಲ. ಖಂಡಿತವಾಗ್ಲೂ ಬೆಳಗ್ಗೆ ಎದ್ರೆ ಪೇಪರ್ ಬರ್ತಾ ಇದೆ, ದಿನವಿಡೀ ಟಿವಿ ಇದೆ. ಖಂಡಿತವಾಗ್ಲೂ ಪೇಪರ್ಗಳ ಸೈಜ್ ಕಮ್ಮಿ ಆಗಿದೆ. 24 ಪುಟದ ಪೇಪರ್ಗಳೆಲ್ಲ 10 ಪೇಜು, 8 ಪೇಜು, 12 ಪೇಜಿಗೆ ಇಳಿದಿವೆ. ಟಿವಿ ಚಾನೆಲ್ಗಳು ಅದೇ ಶೋಗಳನ್ನ ರೀರನ್ ಮಾಡ್ತಾ ಇದಾರೆ, ಅದೆಲ್ಲ ಕಾಣಿಸುತ್ತೆ. ಬಟ್ ನನ್ಗಂತೂ ಇದನ್ನ ದೂರದಿಂದ ನೋಡಿದಾಗ ನನ್ಗೆ ಇಟ್ ಡಸ್ ನಾಟ್ ಗಿವ್ ಮಿ ಗ್ರೇಟ್ ಕಾನ್ಫಿಡೆನ್ಸ್. ಜಸ್ಟ್ 10 ದಿನದ ಹಿಂದೆ ಫ್ರಾನ್ಸಿನ ಒಂದು ಆರ್ಗನೈಸೇಷನ್, ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ ಒಂದು ಸಂಸ್ಥೆ ಏನಿದೆ, ಅದು ಪ್ರತಿ ವರ್ಷ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ಕಂಪೈಲ್ ಮಾಡುತ್ತೆ ಪ್ರತಿ ವರ್ಷ. ಈ ವರ್ಷ ಭಾರತದ ಸ್ಥಿತಿ ಏನು ಅಂದ್ರೆ, ಪ್ರಪಂಚದ 180 ದೇಶಗಳಲ್ಲಿ ಭಾರತದ ಸ್ಥಿತಿ 142ನೇದು. ಅಂದ್ರೆ ನಮ್ಗಿಂತ ಕೀಳು ಮಟ್ಟದ ಜರ್ನಲಿಸಂ ನಡೀತಿರೋದು ಬರೀ 38 ದೇಶಗಳಲ್ಲಿ ಮಾತ್ರ, ಈ 180 ದೇಶಗಳಲ್ಲಿ. ಸೊ ನಮ್ಗೆ ಈ ಸ್ಥಿತಿ ಯಾಕೆ ತಲುಪಿದೀವಿ ಅಂತ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಈಗಿನ ಕೋವಿಡ್ ಕವರೇಜ್ ಏನಿದೆ ಅದು ಒಂದೇ ಸಾಕು ಅರ್ಥ ಮಾಡ್ಕೊಳ್ಳೋದಕ್ಕೆ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನೀವು ಈಗ ಈ ಲಾಕ್ ಡೌನ್ ಮಾರ್ಚ್ 25ನೇ ತಾರೀಕು ಶುರು ಆಗಿದ್ರಿಂದ ಯಾವ ತರಹದ ತೊಂದರೆಗಳು ಜನಕ್ಕಾಗಿದೆ, ಎಸ್ಪೆಷಲಿ ಬಡವರಿಗೆ, ಬೇರೆ ಬೇರೆ ಊರಿಂದ ಬಂದ್ ವಲಸೆ ಕಾರ್ಮಿಕರಿಗೆ ಏನು ತೊಂದರೆ ಆಗಿದೆ, ಇದ್ರ ಕವರೇಜ್ ನೀವು ನೋಡಿದ್ರೆ ಸಾಕು. ಕನ್ನಡ ಪೇಪರ್ಗಳಲ್ಲಿ ಮತ್ತೆ ಕನ್ನಡ ಚಾನೆಲ್ಗಳಲ್ಲಿ ಇದೆಲ್ಲ ಇದೆಯೋ ಇಲ್ವೋ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೀವಿ ನಾವು. ಆಕ್ಚುಲಿ ಮಾರ್ಚ್ 25ರಿಂದ ನಮ್ಮ ದೇಶದ ಅತಿ ದೊಡ್ಡ ಸಮಸ್ಯೆನೇ ಇದು. 100 ಜನ, ಇಲ್ಲಿ 1000 ಜನ ನಡ್ಕೊಂಡು ಓಡಾಡ್ತಾ ಇದಾರೆ ದೇಶಾದ್ಯಂತ. ಯಾಕಂದ್ರೆ ಅವ್ರಿಗೆ ಬಸ್ ಇಲ್ಲ, ಟ್ರೈನ್ ಇಲ್ಲ, ಏನಿಲ್ಲ, ಊಟಕ್ಕೆ ವ್ಯವಸ್ಥೆ ಇಲ್ಲ, ಅವ್ರಿಗೆ ಮೆಡಿಸಿನ್ ವ್ಯವಸ್ಥೆ ಇಲ್ಲ. 1000 ಜನ ನಡ್ಕೊಂಡು ಓಡಾಡ್ತಾ ಇದಾರೆ, 1000 ಕಿಲೋಮೀಟರ್. ಇದ್ರದೆಲ್ಲ ಕವರೇಜ್ ನಾವು ಕನ್ನಡದಲ್ಲಿ ನೋಡಿದಾಗ ಒಂಚೂರು ಗಾಬರಿ ಆಗ್ಬೇಕು ನಮ್ಗೆ, ನಾವು ಯಾವ ತರದ ಪತ್ರಿಕೋದ್ಯಮ ಮಾಡ್ತಾ ಇದೀವಿ ಅಂತ. ಸೊ ನಿಮ್ಮ ಪ್ರಶ್ನೆಗೆ ಒಂದು ಚಿಕ್ಕ ಉತ್ತರ ಏನು ಅಂದ್ರೆ, ಖಂಡಿತವಾಗ್ಲೂ ನಮ್ಮ ಪತ್ರಿಕೋದ್ಯಮ ಒಂಥರ ಚಿಂತಾಜನಕ ಸ್ಥಿತಿಯಲ್ಲಿದೆ. ಒಂಥರ ICU ನಲ್ಲಿ ಇದ್ದಿದ್ದ ಒಂದು ಪತ್ರಿಕೋದ್ಯಮ ಈಗ ವೆಂಟಿಲೇಟರ್ ನಲ್ಲಿ ಇದೆ ಅಂತ ಹೇಳ್ಬೋದು ನಾವು ಖಂಡಿತವಾಗ್ಲು. ಇದೆಲ್ಲ ಅಲ್ಲದೆ ನಾವು ಬರೀ ನ್ಯೂಸ್ ಪೇಪರು, ನ್ಯೂಸ್ ಚಾನೆಲ್ಗಳ ಬಗ್ಗೆ ಮಾತಾಡ್ಬೇಕಾಗಿಲ್ಲ, ನಾವು ಆಕ್ಚುಲಿ ಸೋಷಿಯಲ್ ಮೀಡಿಯಾ ಬಗ್ಗೆನೂ ಮಾತಾಡ್ಬೇಕಂದ್ರೆ. ಯಾಕಂದ್ರೆ ಅದು ಈಗ ನಮ್ಮ ಜನದ ಜೀವನದಲ್ಲಿ ಅದ್ರ ರೋಲ್ ಏನಿದೆ, ಇದೆಲ್ಲದಕ್ಕಿಂತ ಅತಿ ದೊಡ್ಡ ರೋಲ್ ಇದೆ. ಸೊ ನಾವು ಸೋಷಿಯಲ್ ಮೀಡಿಯಾ ರೋಲು, ಎಲೆಕ್ಟ್ರಾನಿಕ್ ಮೀಡಿಯಾ ರೋಲು, ಪ್ರಿಂಟ್ ಮೀಡಿಯಾ ರೋಲ್ ನೋಡಿದಾಗ ಖಂಡಿತವಾಗ್ಲೂ ನಮ್ಗೆ ಬಹಳ ಚಿಂತನೆ ಮಾಡ್ಬೇಕಾಗಿದೆ, ಬಹಳ ವಿ ನೀಡ್ ಟು ಬಿ ಕನ್ಸರ್ನ್ಡ್ ಅಂತ ನನ್ಗನ್ಸುತ್ತೆ. ಸೊ KP ಅವರೇ, ಈ ಒಂದು ಸ್ಥಿತಿಯಲ್ಲಿ ಇದೀವಲ್ಲ, ಇದು ಏನಕ್ಕೆ ಅಂತ ಹೇಳಕ್ ಹೋದ್ರೇನು ನಾಳೆ ತನಕ ನಾವು ಮಾತಾಡ್ಬೋದು. ಆದ್ರೆ ಒಂದು ಪ್ರಶ್ನೆ, ಇದು
ಜನ ಎಫರ್ಟ್ ಹಾಕ್ತಾ ಇಲ್ಲ, ಅದಕ್ಕೋಸ್ಕರ ನಮಗೆ ಈ ತರ ಒಂದು ಒಳ್ಳೆ ಜರ್ನಲಿಸಂ, ಒಳ್ಳೆ ಕವರೇಜ್ ಬರ್ತಾ ಇಲ್ಲ, ಈ ತರ ಇಂಪಾರ್ಟೆಂಟ್ ಇಶ್ಯೂಸ್ ಅನ್ನೋದು ಎಫರ್ಟ್ ಇಂದ ಆಗ್ತಾ ಇದೆಯಾ? ಇದು ನೀವು ಕೇಳ್ತಿರೋದು ಬರೀ ಕನ್ನಡನೋ ಅಥವಾ ದೇಶ? ಕನ್ನಡದಿಂದ ಶುರು ಮಾಡೋಣ. ಯಾಕಂದ್ರೆ ಇಂಡಿಯನ್ ಮೀಡಿಯಾ, ಇಂಗ್ಲಿಷ್ ಮೀಡಿಯಾ ಮೇಲೆ ಸಾಕಷ್ಟು ಚರ್ಚೆ ಆಗಿದೆ. ನೀವು BIC ಟಾಕ್ಸ್ ಅಲ್ಲಿ ಬಂದ್ ಮಾತಾಡಿದ್ರಿ. ಸ್ವಲ್ಪ ನಮ್ ಕನ್ನಡ ಮೀಡಿಯಾ ನಮ್ಗಂತೂ ಇನ್ನು ಅದ್ರ ಮೇಲೆ ದೃಷ್ಟಿ ಕಡಿಮೆ. ತಾಕತ್ತಿಲ್ವಾ ತುಂಬಾ ಜನಕ್ಕೆ ಈ ತರ ಹೋಗಿ ಇನ್ವೆಸ್ಟಿಗೇಟಿವ್ ಕವರೇಜ್ ಮಾಡೋದಕ್ಕೆ, ಫೀಲ್ಡ್ ಹೋಗೋದಕ್ಕೆ ಈ ಕಾಲದಲ್ಲಿ? ಇದು ಒಂದು ಕಾಂಪ್ಲಿಕೇಟೆಡ್ ಕ್ವೆಶ್ಚನ್. ಯಾಕೆಂದ್ರೆ ನನ್ನ ಪ್ರಕಾರ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ನಮ್ಮ ಪತ್ರಿಕೋದ್ಯಮ ಏನಿದೆ ಅದು ಸುಮಾರು ವರ್ಷಗಳಿಂದ ಬೇಕಾದಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಬಂದಿದೆ. ಒಂದು ಕ್ರೈಸಿಸ್ ಏನಿತ್ತು ಅದು ಇಟ್ಸ್ ಗಾನ್ ಇನ್ ಟು ಎ ಡೀಪರ್ ಕ್ರೈಸಿಸ್ ಅನ್ನೋದು ಈ ಕೋವಿಡ್ ಕ್ರೈಸಿಸ್ ತೋರಿಸ್ತಾ ಇದೆ ಅಷ್ಟೇ. ಇದೇನು ಹೊಸದಲ್ಲ ನಮ್ಗೆ ಆಗ್ತಾ ಇರೋದು. ದಿಸ್ ಸೋ ಕಾಲ್ಡ್ ಪ್ಯಾನಿಕ್ ಆಫ್ ದಿ ಪ್ಯಾಂಡಮಿಕ್ ಇಸ್ ನಾಟ್ ಜಸ್ಟ್ ಬಿಕಾಸ್ ಆಫ್ ದಿಸ್ ಕರೆಂಟ್ ಸಿಚುವೇಶನ್. ಇದು ತುಂಬಾ ವರ್ಷಗಳಿಂದ ನಡೀತಿರೋದು ಏನಾಗಿದೆ ಅದು ಇನ್ನು ಎತ್ತು ಕಾಣ್ತಾ ಇದೆ. ಈಗ ಎತ್ತು ಕಾಣ್ತಾ ಇದೆ ಯಾಕೆ ಅಂದ್ರೆ ಈ ಕ್ರೈಸಿಸ್ ಶುರು ಆದ್ಮೇಲೆ ಪತ್ರಿಕೆಗಳ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಇದು ಶುರು ಆದ್ಮೇಲೆ ಈ ಕೋವಿಡ್ ಪ್ಯಾಂಡಮಿಕ್ ಶುರು ಆದ್ಮೇಲೆ ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ಬರೋದು ಕಮ್ಮಿ ಆಗಿದೆ. ಇದು ಶುರು ಆದ್ಮೇಲಿಂದ ಪತ್ರಿಕೆಗಳನ್ನ ತರಬೇಡಿ ಅಂತ ಓದುಗರು ಹೇಳೋದು ಜಾಸ್ತಿ ಆಗಿದೆ. ಸೊ ಈ ತೊಂದ್ರೆ ಈಗ ಯಾತಕ್ಕೆ ಎತ್ತು ಕಾಣ್ತಾ ಇದೆ ಅಂದ್ರೆ ಒಂದು ವಿಚಿತ್ರ ಸ್ಥಿತಿಲಿ ಕನ್ನಡ ಪತ್ರಿಕೋದ್ಯಮ ಮತ್ತೆ ಆಕ್ಚುಲಿ ನ್ಯಾಷನಲಿ ಎಲ್ಲಾ ಪತ್ರಿಕೋದ್ಯಮನೂ ಇದೇ ಸ್ಥಿತಿಲಿದೆ. ಏನು ಅಂದ್ರೆ ದೇರ್ ಇಸ್ ಅನ್ ಅಡ್ವರ್ಟೈಸಿಂಗ್ ರೆವೆನ್ಯೂ ಪ್ರಾಬ್ಲಮ್. ಅಂದ್ರೆ ಅಡ್ವರ್ಟೈಸ್ಮೆಂಟ್ ಇಂದ ದುಡ್ಡು ನಮಗ್ ಬರ್ತಾ ಇಲ್ಲ, ಜನಗಳಿಂದ ನಮ್ಗೆ ಸರ್ಕ್ಯುಲೇಷನ್ ದುಡ್ಡು ಬರ್ತಾ ಇಲ್ಲ. ಸೊ ಅದರಿಂದ ಪೇಪರ್ಗಳು ಒಂಥರ ವಿಚಿತ್ರ ಸ್ಥಿತಿಲಿದ್ದಾರೆ. ಅವ್ರು ಪ್ರಿಂಟ್ ಮಾಡಿದ್ರೆ ಅದನ್ನ ತಲುಪ್ಸಕ್ಕೆ ಕಷ್ಟ ಆಗೋಗಿದೆ. ಸೊ ಬೇಕಾದಷ್ಟು ತೊಂದರೆಗಳಿದೆ. ನ್ಯೂಸ್ ಪ್ರಿಂಟ್ ಸಪ್ಲೈ ತೊಂದರೆ ಇದೆ, ಇಂಕ್ ಸಪ್ಲೈ ತೊಂದರೆ ಇದೆ, ಏನೇನೋ ತೊಂದರೆ ಇದೆ. ಬಟ್ ಬೇಸಿಕ್ ಇಶ್ಯೂ ಏನು ಅಂದ್ರೆ ಈಗ ಯಾಕೆ ನಮ್ಗೆ ಎತ್ತು ಕಾಣ್ತಾ ಇದೆ ಈ ತರ ಅಂದ್ರೆ ನಾವು ವಿ ಹ್ಯಾವ್ ಟೇಕನ್ ದಿ ಲೋ ರೋಡ್. ಅಂದ್ರೆ ನಮ್ಮ ಮುಂದೆ 2 ರಸ್ತೆಗಳಿದ್ದು, ಒಂದು ಒಳ್ಳೆ ರಸ್ತೆ, ಒಂದು ಕೆಟ್ಟ ರಸ್ತೆ. ನಾವು ಅದು ಯಾಕೋ ಕೆಟ್ಟ ರಸ್ತೆಲಿ ಹೋಗ್ಬೇಕು ಅಂತ ಯಾವ್ದೋ 5-6-10 ವರ್ಷದಿಂದ ಡಿಸೈಡ್ ಮಾಡಿದ್ವಿ. ಸೊ ನಾವು ಅಲ್ಲಿ ಹೋಗ್ತಾ ಅದೊಂಥರ ನಾವು ಡೌನ್ ನಲ್ಲಿ ಸ್ಲೋಪ್ ಅಲ್ಲಿ ಎಳಿತಾ ಬಂದಿದೀವಿ. ಸೊ ಈಗ ನಾವು ಒಂಥರ ಕೆಳಗೆ ನಿಂತಿದೀವಿ ಪಾತಾಳ ಲೋಕದಲ್ಲಿ ಆಕ್ಚುಲಿ ಹೇಳಬೇಕು ಅಂದ್ರೆ. ಸೊ ಒಂಥರದಲ್ಲಿ ದಿ ಪ್ರಾಸೆಸ್ ಯಾವ್ದು 8-10 ವರ್ಷದ ಹಿಂದೆ ಶುರುವಾಯ್ತು ಅಥವಾ ಅದಕ್ಕಿಂತಾನು 1 ವರ್ಷದ ಹಿಂದೆ ಶುರುವಾಯ್ತು, ಐ ಥಿಂಕ್ ಇಟ್ ಇಸ್ ಕಂಟಿನ್ಯೂಡ್. ಒಂದು. ಎರಡನೇದು, ನಮ್ಮ ಕನ್ನಡ ಪತ್ರಿಕೋದ್ಯಮದಲ್ಲಿ ಇಟ್ ಇಸ್ ಎ ಹ್ಯೂಜ್ ಓನರ್ಶಿಪ್ ಇಶ್ಯೂ. ಈಗ ನಾವ್ ಇದನ್ನೆಲ್ಲ ಮಾತಾಡ್ಲೇಬೇಕು. ಒಂದು ತಲೆರಟೆ ಮಾತಾಡುವಾಗ ನಾವು ಇದನ್ನೆಲ್ಲ ಬಿಚ್ಚಿಟ್ಟು ಮಾತಾಡ್ಲೇಬೇಕು. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಈ ಸೌತ್ ಇಂಡಿಯನ್ 4 ಸ್ಟೇಟ್ಸ್ ಅಲ್ಲಿ ಮಲಯಾಳಂ ಬಿಟ್ರೆ ಕನ್ನಡ ಪತ್ರಿಕೋದ್ಯಮನೇ ಆಕ್ಚುಲಿ ವಾಸ್ ಎ ಕ್ವಾಲಿಟಿ ಪತ್ರಿಕೋದ್ಯಮ ಫಾರ್ ಎ ಲಾಂಗ್ ಟೈಮ್. ಒಂಥರ ಒಳ್ಳೆ ಉತ್ತಮ ಗುಣದ ಪತ್ರಿಕೋದ್ಯಮ ನಮ್ಮ ಕನ್ನಡದಲ್ಲಿ ಇತ್ತು ಒಂದು ಕಾಲದಲ್ಲಿ. ಯಾಕೆಂದ್ರೆ ಓನರ್ಶಿಪ್ ಚೆನ್ನಾಗಿತ್ತು. ಯಾಕೆಂದ್ರೆ ಆಗಿನ ಜರ್ನಲಿಸ್ಟಿಕ್ ಸ್ಟಾಫ್ ಅಂದ್ರೆ ಎಡಿಟರ್ಗಳು, ರಿಪೋರ್ಟರ್ಗಳು, ಸಂಪಾದಕರು, ವರದಿಗಾರರು ಇವರೆಲ್ಲ ದೇವರ್ ಆಫ್ ಸಮ್ ಕ್ವಾಲಿಟಿ. ಅಂಡ್ ಆಗಿನ ಮಾಲೀಕರೇನಿದ್ರು ಅವ್ರಿಗೆ ಈ ಪತ್ರಿಕೋದ್ಯಮದ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟ್ ಇತ್ತು. ಈ ಒಂದು ಸಾಮಾಜಿಕ ಕಾಳಜಿ, ದೇಶದ ಬಗ್ಗೆ ಏನೋ ನಮ್ಮ ದೇಶದ ಸ್ಥಿತಿನ ಇಂಪ್ರೂವ್ ಮಾಡಬೇಕು, ನಮ್ಮಲ್ಲಿ ಕಮ್ಯುನಲ್ ಹಾರ್ಮನಿ ಇರಬೇಕು, ಇದೆಲ್ಲ ಏನೇನೋ ದೇರ್ ವರ್ ಸಮ್ ಗ್ರೇಟ್ ಐಡಿಯಲ್ಸ್ ಪೀಪಲ್ ಸ್ಟಕ್ ಟು. ಬಟ್ ಇದೆಲ್ಲ ಇಟ್ ಹ್ಯಾಸ್ ಡಿಸಪಿಯರ್ಡ್ ಇನ್ ದಿ ಲಾಸ್ಟ್ ಫ್ಯೂ ಇಯರ್ಸ್, ಎಸ್ಪೆಷಲಿ ಇನ್ ದಿ ಲಾಸ್ಟ್ 20 years. ಯಾಕೆಂದ್ರೆ ದಿ ಓನರ್ಶಿಪ್ ಸ್ಟ್ರಕ್ಚರ್ ಹ್ಯಾಸ್ ಚೇಂಜ್ಡ್ ಇನ್ ಕರ್ನಾಟಕ. ಈ ಮಾಲೀಕರು ಏನಿದ್ದಾರೆ ಬರೀ ನ್ಯೂಸ್ ಪೇಪರ್ ಚಲಾಯಿಸೋದಲ್ಲದೆ ಅವರು ಬೇರೆ ಬೇರೆ ಕಂಪನೀಸ್ ಅಲ್ಲಿ, ಬೇರೆ ಬೇರೆ ಪೊಲಿಟಿಕಲ್ ಆಕ್ಟಿವಿಟೀಸ್ ಅಲ್ಲಿ, ಬೇರೆ ಬೇರೆ ಐಡಿಯಾಲಜಿಕಲ್ ಬ್ಯಾಕ್ ಗ್ರೌಂಡ್ಸ್ ಇರೋರೆಲ್ಲ ಬಂದು, ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ಸ್ ಇರೋರೆಲ್ಲ ಬಂದು ಅವರು ಪೇಪರ್ ಅಥವಾ ಚಾನೆಲ್ಗಳು ಶುರು ಮಾಡಿದ್ದಾರೆ. ಸೊ ಅದರಿಂದ ಒಂದು ಡೈರೆಕ್ಟ್ ರಿಸಲ್ಟ್ ಏನು ಅಂದ್ರೆ ದಟ್ ಗೆಟ್ಸ್ ರಿಫ್ಲೆಕ್ಟೆಡ್ ಇನ್ ದಿ output, the editorial output. So therefore you have a situation where ಈ ಮಾಲೀಕರು they are guided by factors other than journalism. ಅಂದ್ರೆ ಅವ್ರಿಗೆ ಪತ್ರಿಕೋದ್ಯಮ ಒಂದೇ ಅಲ್ಲ, ಅವ್ರಿಗೆ ಯಾವ್ದೋ ಒಂದು ಕಂಪನಿ ನಡೆಸ್ತಿರ್ಬೋದು, ಯಾವ್ದೋ ಒಂದು ಕಾರ್ಪೊರೇಷನ್ ನಡೆಸ್ತಿರ್ಬೋದು, ಯಾವ್ದೋ ಒಂದು ಪೊಲಿಟಿಕಲ್ ಪಾರ್ಟಿಗೆ ಅವರು ಕೆಲಸ ಮಾಡ್ತಿರ್ಬೋದು, ಅಥವಾ ಯಾವ್ದೋ ಒಂದು ಐಡಿಯಾಲಜಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ಬೋದು. ಅವರೆಲ್ಲ ಬಂದು ಅವ್ರು ತರ್ತಿರೋ ಪತ್ರಿಕೆಗಳು, ಅವ್ರು ತರ್ತಿರೋ ಚಾನೆಲ್ಗಳಿಂದ ದೇ ಆರ್ ಆಲ್ ಸೀರಿಯಸ್ಲಿ ಕಾಂಪ್ರಮೈಸ್ಡ್ ಬಿಕಾಸ್ ಆಫ್ ದಿ ಓನರ್ಶಿಪ್. ಸೆಕೆಂಡ್ಲಿ, ನ್ಯೂಸ್ ರೂಮ್ ಅಲ್ಲಿ, ನಮ್ಮ ನ್ಯೂಸ್ ರೂಮ್ ಅಂದ್ರೆ ನಮ್ಮ ಸುದ್ದಿ ಲೋಕ ಏನ್ ಹೇಳ್ಬೋದು, ಅದು ಇಟ್ಸ್ ನೌ ಸ್ಲೈಟ್ಲಿ ಮೋರ್ ಪ್ರಾಬ್ಲಮ್ಯಾಟಿಕ್ ದನ್ ಬಿಫೋರ್. ಮೊದಲಿಂದಾನು ಒಂದೇ ಜಾತಿಯ ಜನಗಳು ಈ ನಮ್ಮ ನ್ಯೂಸ್ ರೂಮ್ಸ್ ಅಲ್ಲಿ ದೇ ಹ್ಯಾಡ್ ಪ್ರಾಮಿನೆನ್ಸ್, ಅಂಡ್ ದಟ್ ಹ್ಯಾಡ್ ಕೈಂಡ್ ಆಫ್ ಗಾನ್ ಅವೇ over the years. There was greater inclusion in the newsroom. I think that has again
ಕಮ್ ಬ್ಯಾಕ್ ಟು ಲೈಫ್. ಒಂದೇ ಜಾತಿಯ ಜನಗಳು, ಒಂದೇ ಪಂಗಡದ ಜನಗಳು, ದೇ ಆಲ್ ಹ್ಯಾವ್ ಎ ಸರ್ಟನ್ ಮೈಂಡ್ ಸೆಟ್. ಸೊ ಐ ಥಿಂಕ್ ದಿ ಓನರ್ಶಿಪ್ ಪ್ರಾಬ್ಲಮ್ ಇಸ್ ಕಂಪೌಂಡೆಡ್ ಬೈ ದಿ ನ್ಯೂಸ್ ರೂಮ್ ಪ್ರಾಬ್ಲಮ್. ಅಂಡ್ ಥರ್ಡ್ಲಿ ಅಂಡ್ ಫೈನಲಿ, ನಮ್ಮಲ್ಲಿ ವಿ ಕೆನಾಟ್ ಲೀವ್ ದಿ ರೀಡರ್ ಅಂಡ್ ದಿ ಆಡಿಯನ್ಸ್ ಔಟ್ ಆಫ್ ದಿ ಪಿಕ್ಚರ್. ಈಗ ನಾವು ನೋಡಿದ್ರೆ ನಮ್ಮ ಓದುಗರು, ನಮ್ಮ ಟಿವಿ ವೀಕ್ಷಕರು, ಇವ್ರಿಗೆಲ್ಲ ಯಾವ ಇಂಟ್ರೆಸ್ಟ್ ಇದೆ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಅವರು ಕೊಂಡ್ಕೊಳ್ತಿರೋ ಪತ್ರಿಕೆಗಳು, ನೋಡ್ತಿರೋ ಚಾನೆಲ್ಗಳು, ಅವ್ರಿಗೆ ಇಷ್ಟ ಆಗುವಂತ ಯಾವ ಮೀಮ್ಗಳೆಲ್ಲ ನಾವು ನೋಡಿದ್ರೆ ಅವ್ರಿಗೂ ಇದೇ ಬೇಕಾ ಅಂತ ನನ್ಗೆ ಅನ್ಸುತ್ತೆ ಕೆಲವು ಸರಿ. ಸೊ ಈ ತೊಂದ್ರೆ ಏನಿದೆ ಕನ್ನಡ ಪತ್ರಿಕೋದ್ಯಮಕ್ಕೆ, ಇದೇನು ಒಂದು ಸಿಂಗಲ್ ಸೋರ್ಸ್ ಇಲ್ಲ. ಕೋವಿಡ್ ತರ ಇದಕ್ಕೆ ಬೇರೆ ಬೇರೆ ಸೋರ್ಸಸ್ ಇದೆ. ಅಂಡ್ ಖಂಡಿತವಾಗ್ಲೂ ಇಟ್ಸ್ ಎ ಓವರ್ ಆಲ್ ಸೊಸೈಟಲ್ ಇಶ್ಯೂ ಅನ್ಸುತ್ತೆ. ಇಟ್ಸ್ ಎ ಸಾಮಾಜಿಕ ಪ್ರಾಬ್ಲಮ್, ಇಟ್ ಇಸ್ ಸೊಸೈಟಲ್ ಪ್ರಾಬ್ಲಮ್. ಯಾಕೆಂದ್ರೆ ನಾವು ಕನ್ನಡಿಗರು ಬಹಳ ಹೆಮ್ಮೆಯಿಂದ ನಮ್ಮ ಭಾಷೆ ಬಗ್ಗೆ ಮಾತಾಡ್ತೀವಿ, ಬರಹಗಾರರು, ಕವಿಗಳ ಬಗ್ಗೆ ಮಾತಾಡ್ತೀವಿ, ನಾವು ಅವ್ರನ್ನ ಪೂಜಿಸ್ತೀವಿ. ಬಟ್ ನಾವು ಇದೆಲ್ಲ ಯಾವ್ದೋ ಒಂದ್ ಲೆವೆಲ್ ಅಲ್ಲಿ, ಯಾವ್ದೋ ಒಂದು ಜಮಾನದಲ್ಲಿ ಮಾತಾಡ್ದಂಗ ಆಗೋಗ್ತಾ ಇದೆ. ಯಾಕೆಂದ್ರೆ ಈಗ ನಮಗ್ ಕೇಳ್ತಿರೋ ಭಾಷೆ, ಈಗ ನಮ್ಮಲ್ಲಿ ಮಾತಾಡ್ತಿರುವ ಇಶ್ಯೂಗಳೆಲ್ಲ ಏನಿದೆ, ದೇ ಆರ್ ಆಲ್ ಕ್ವೈಟ್ ಆಂಟಿಥೆಟಿಕಲ್ ಟು ದಿ ಕನ್ನಡ ಅಂಡ್ ಕರ್ನಾಟಕ ವಿ ನ್ಯೂ. So therefore, it's a complicated problem. And what that has done is that so-called market forces anta yenide, adu they are at play. There is a political angle, there's an ownership angle, there's a newsroom angle, and also there's an audience angle to the crisis anta ನನಗೆ ಅನ್ಸುತ್ತೆ. ಸರ್, ನಾವ್ ಆಕ್ಚುಲಿ ಹಿಂದಿನ ಎಪಿಸೋಡ್ ಅಲ್ಲೂ ಬೇರೆಯವ್ರ ಹತ್ರ ಮಾತಾಡಿದ್ವಿ, ಕನ್ನಡ ಲೇಖನೆ, ನಮ್ಮ ಪಬ್ಲಿಷಿಂಗ್ ಕಲ್ಚರ್, ಅದ್ರಲ್ಲೂ ಸ್ವಲ್ಪ ನಾವು ಕನ್ನಡದ ಬಗ್ಗೆ ನಾವು ಸ್ವಲ್ಪ ಸಿಂಹಾಸನದ ಮೇಲೆ ಕೂರಿಸ್ಬಿಡ್ತೀವಲ್ವಾ, ನಮ್ಮ ಭಾಷೆ, ನಮ್ಮ ಇತಿಹಾಸ ಇದೆಲ್ಲ. ಆದ್ರೆ ಯಾವಾಗ ಭಾಷೆ ಮತ್ತೆ ಅದ್ರಲ್ಲಿ ಭಾಷೆ ಉಪಯೋಗಿಸಿ ಜನ ಏನ್ ಬರೀತಾರೆ, ಏನ್ ಹೇಳ್ತಾರೆ, ಅದ್ ಯಾವಾಗ ಡೈನಾಮಿಕ್ ಆಗಿರುತ್ತೆ ಅನ್ನೋದು, ಯಾವಾಗ ಪೀಪಲ್ ಆರ್ ವರ್ಕಿಂಗ್ ವಿತ್ ಇಟ್ ಅಲ್ವಾ. ಸುಮ್ನೆ ಒಂದು ಕುರ್ಚಿ ಮೇಲೆ ಕೂರ್ಸಿಲ್ಲ, ಒಂದು ಸಿಂಹಾಸನದ ಮೇಲೆ ಕೂರ್ಸಿಲ್ಲ, ಬಟ್ ಜನ ಆಕ್ಟಿವ್ ಆಗಿ ಏನೋ ಮಾಡ್ತಾ ಇದ್ದಾರೆ. ಮೇ ಬಿ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು ಜನ, ನಾವೀಗ ಅದನ್ನ ಬರೀ ಹೊಗಳ್ತಾ ಇದ್ದೀವಿ, ಆದ್ರೆ ಮುಂದೆ ನಮಗೇನು ಮಾಡಕ್ಕೆ ಆಗ್ತಾ ಇಲ್ಲ ಅಲ್ವಾ? ಇಲ್ಲ, ನನ್ಗೆ ಯಾವ ತರದ್ದು ಭ್ರಮೆ ಇಲ್ಲ. ಹಿಂದೆ ಒಂದ್ ಯಾವ್ದೋ ಗೋಲ್ಡನ್ ಏಜ್ ಅಂತ ನನ್ಗೆ, ಐ ಹ್ಯಾವ್ ನೋ ಇಲ್ಯೂಷನ್ ಅಬೌಟ್ ಇಟ್. ನಾನು ಪತ್ರಿಕೋದ್ಯಮ ಶುರು ಮಾಡಿದಾಗ್ಲೂ ಬೇಕಾದಷ್ಟು ಪ್ರಾಬ್ಲಮ್ಸ್ ಇತ್ತು, ಆಗ್ಲೂ ಬೇಕಾದಷ್ಟು ಜನ ಏನೇನೋ ಮಾತಾಡೋರು. ಕನ್ಸಿಸ್ಟೆಂಟ್ಲಿ ಜನಗಳು ಪತ್ರಿಕೋದ್ಯಮದ ಬಗ್ಗೆ ದೇ ಹ್ಯಾವ್ ಹ್ಯಾಡ್ ಎ ಸಿನಿಕಲ್ ವ್ಯೂ ಅಂತ ನನ್ಗೆ ಅನ್ಸುತ್ತೆ. ಇಟ್ಸ್ ನಾಟ್ ಎ ನ್ಯೂ ಥಿಂಗ್. ಬಟ್ ನನ್ಗನ್ಸುತ್ತೆ ಅವಾಗ ಅಟ್ ಲೀಸ್ಟ್ ನಾವು ಏನೇ ತಪ್ಪುಗಳಿದ್ರು ನಮ್ಮಲ್ಲೂ, ಏನೇ ಹುಳುಕುಗಳಿದ್ರು ನಮ್ಮಲ್ಲೂ, ನಾವು ಖಂಡಿತವಾಗ್ಲೂ ನಮ್ಮಲ್ಲೇ ವಿ ವರ್ ನಾಟ್ ಟ್ರೈಂಗ್ ಟು ಸೋ ದಿ ಸೀಡ್ಸ್ ಆಫ್ ಎನಿಮಿಟಿ ಅಂತ ಅನ್ಸುತ್ತೆ. ವಿ ಡಿಂಟ್ ಹ್ಯಾವ್ ಎ ಕ್ರಿಮಿನಲ್ ರೋಲ್ ಅಂತ ಅನ್ಸುತ್ತೆ. ನಾವು ಇದೇ ಮಾಡ್ಬೇಕು, ಇದು ಮಾಡಿದ್ರೆ ನಮಗ್ ಲಾಭ ಆಗತ್ತೆ ಅಂತ ಮಾಡ್ತಿದ್ವಿ ಅಂತ ನನ್ಗೆ ಅನ್ಸ್ತಿರ್ಲಿಲ್ಲ. ಐ ಥಿಂಕ್ ವಿ ವರ್ ಸ್ಲೈಟ್ಲಿ ಡಿಫ್ರೆಂಟ್ ಫ್ರಮ್ ದಟ್ ಟೈಮ್ ಟು ದಿಸ್ ಟೈಮ್. ಯಾಕೆಂದ್ರೆ ಈಗ ನಮ್ಗೆ ಇದನ್ನೆಲ್ಲ ನೋಡಿದಾಗ ಯಾವ ತರದಲ್ಲಿ ನಾವು ನಮ್ಮ ಪತ್ರಿಕೋದ್ಯಮ ನಡೆಸ್ತಿದೀವಿ, ಯಾವ ಐಡಿಯಲ್ಸ್ ಆರ್ ಇನ್ ಫ್ರಂಟ್ ಆಫ್ ಅಸ್, ಯಾವ ಇಂಟೆನ್ಷನ್ ಇಸ್ ಫ್ರಂಟ್ ಆಫ್ ಅಸ್, ಇದನ್ನೆಲ್ಲ ನಾವು ಗಮನಿಸಿದಾಗ ವಿ ಹ್ಯಾವ್ ಟು ಕ್ವೆಶ್ಚನ್ ಅವರ್ ಸೆಲ್ಸ್. ಈಗ ರೀಸೆಂಟ್ಲಿ ಫಾರ್ ಎಕ್ಸಾಂಪಲ್ ಒಂದಿಷ್ಟು ಜನ ಬೆಂಗಳೂರಿನಲ್ಲಿ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ರು ಬೆಂಗಳೂರು ಕರ್ನಾಟಕ ಹೈಕೋರ್ಟ್ ಅಲ್ಲಿ. ಈ ಟಿವಿ ವಾಹಿನಿಗಳು ಅವರು ಉಪಯೋಗಿಸ್ತಿರೋ ಪದಗಳು, ಅವರು ಉಪಯೋಗಿಸ್ತಿರುವ ಇಶ್ಯೂಗಳ ಬಗ್ಗೆ ಒಂದು PIL ಅದ್ರ ಲಿಸ್ಟ್ ನೀವು ನೋಡಿದ್ರೆ ತಲೆ ತಿರುಗೋಗ್ಬೇಕು ನಮ್ಗಳಿಗೆಲ್ಲ. ಈ ತರ ನಾವು ನಿಜವಾಗ್ಲೂ ಪತ್ರಿಕೋದ್ಯಮ ಮಾಡಿ ಬದುಕ್ಬೇಕಾ? ಈ ತರ ನಿಜವಾಗ್ಲೂ ಚಾನೆಲ್ಗಳು ಶುರು ಮಾಡಿ ನಾವು ಬದುಕ್ಬೇಕಾ? ಇದರಿಂದ ದುಡ್ಡು ಮಾಡಿದ್ರೆ ನಮ್ಗೆ ಯಾವ ತರ ದುಡ್ಡು ಬರುತ್ತೆ ಅಂತ ನಾವು ಯೋಚಿಸ್ಬೇಕು. ಅಥವಾ ನಾವು ಈ ತರದನ್ನ ನೋಡುತ್ತಾ ಈ ತರಹ ಪ್ರೋಗ್ರಾಮ್ಗಳು ನಾವು ಪ್ರೋತ್ಸಾಹನೆ ಕೊಡ್ತಾ ಇದ್ರೆ ನಮ್ ಬಗ್ಗೆ ಏನ್ ಅನ್ಸುತ್ತೆ ಅಂತ ನಾವ್ ಯಾವ ತರ ಯೋಚಿಸಿದೀವ ಅಂತ ನಮ್ಗೆ ಅನಿಸ್ಲೇಬೇಕು ಈ ರೆಪ್ಯುಟೇಷನ್ ನೋಡಿದಾಗ. ಯಾಕಂದ್ರೆ ಆ ಲಿಸ್ಟ್ ಏನಿದೆ, ಇಟ್ ಇಸ್ ರಿಫ್ಲೆಕ್ಟಿವ್ ಆಫ್ ವಾಟ್ ಐ ಸ್ಪೋಕ್. ನಾನು ಯಾವ ಓನರ್ಶಿಪ್ ಬಗ್ಗೆ ಮಾತಾಡಿದೆ, ಯಾವ ನ್ಯೂಸ್ ರೂಮ್ ಲೀಡರ್ಶಿಪ್ ಬಗ್ಗೆ ಮಾತಾಡಿದೆ, ಅಥವಾ ಸೋ ಆನ್, ಅದು ದಟ್ ಗೆಟ್ಸ್ ರಿಫ್ಲೆಕ್ಟೆಡ್ ಇನ್ ದಿಸ್ ರಿಪಿಟಿಷನ್ ದಟ್ ಯು ಸಿ. ನಮ್ಮ ದೇಶದ ಜರ್ನಲಿಸಂ ನೋಡಿದ್ರೆ ಆಕ್ಚುಲಿ ಕನ್ನಡ ಜರ್ನಲಿಸಂ ರೋಲ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಯಾಕಂದ್ರೆ ನಮ್ಮ ದೇಶದಲ್ಲಿ ಜನರೇಟ್ ಆಗ್ತಿರೋ ಫೇಕ್ ನ್ಯೂಸ್ ಸುಮಾರು ಕನ್ನಡದಿಂದ ಬರ್ತಾ ಇರೋದು. ಇನ್ಫ್ಯಾಕ್ಟ್ ಮೆನಿ ಪೀಪಲ್ ಬಿಲೀವ್ ಕರ್ನಾಟಕ ಇಸ್ ದಿ ಗ್ರೌಂಡ್ ಝೀರೋ ಫಾರ್ ಫೇಕ್ ನ್ಯೂಸ್ ಅಂತ. ಅಂದ್ರೆ ಇಲ್ಲೇ ಸೃಷ್ಟಿ ಆಗ್ತಿರೋದು ಈ ಫೇಕ್ ನ್ಯೂಸ್ ಅಂತ. ಅದು ನಿಜಾನೋ ಸುಳ್ಳೋ ನನ್ಗೆ ಗೊತ್ತಿಲ್ಲ, ರಿಯಲ್ ಫೇಕೋ ಗೊತ್ತಿಲ್ಲ, ಬಟ್ ಖಂಡಿತವಾಗ್ಲೂ ದೀಸ್ ಆರ್ ದಿ ಥಿಂಗ್ಸ್ ಬೀಂಗ್ ಡಿಸ್ಕಸ್ಡ್. ತುಂಬಾನೇ ಸಂಕೀರ್ಣವಾದ ಪರಿಸ್ಥಿತಿ ಅಂತ ನೀವು ಸರಿಯಾಗಿ ಹೇಳಿದೀರಾ. ಸೊ ಅದನ್ನ ಸ್ವಲ್ಪ ಡಿವೈಡ್ ಮಾಡೋದಾದ್ರೆ, ಸೂರ್ಯ, ನಾವು ಒಂದ್ ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರೋಣ. Hey everybody, welcome to another amazing week on the IVM Podcast Network. If you're not following us on social media, please do. We're IVM Podcast on Twitter, Facebook, and Instagram. I'd like to thank our sponsors this week, Paytm Money.
While we're still going through lockdown, let me recommend a few quick shows for you to listen to. Check out Uncle Please Sit with Joel and Tushar. Really enjoy that show. They unpack some of the greater issues that we're facing, and I think you'll enjoy that. Also, do check out The Traveling Professor. That's a fun show that I think you're really going to enjoy as well. Fulia Bazi is a great show. It's a Hindi show about policy and things like that. They had a great episode last week. A close friend of mine from college, Joy Paul, was the guest. They talk about different social networks being used for different things. Very cool show. And lastly, let me tell you about Simplified. Simplified did a live episode last week, and we're making the first part of that available on their feed right now. So do definitely check that out. I'm sure you'll enjoy it. And with that, let's continue with your show. ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ಗೆ. ಸೂರ್ಯ ಮತ್ತು ಕೃಷ್ಣ ಪ್ರಸಾದ್ ಅವರ ಜೊತೆ ಕನ್ನಡದ ಮಾಧ್ಯಮಗಳ ಬಗ್ಗೆ ನಮ್ಮ ಹರಟೆ ಮುಂದುವರಿಸೋಣ. ಮೊದಲು ಹೇಗೆ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿತ್ತು ಪತ್ರಿಕೋದ್ಯಮ, ಡಿವಿಜಿ ಅವರೇ ಪತ್ರಿಕೋದ್ಯಮ ಶುರು ಮಾಡಿದ್ರು, ಅನಂತಮೂರ್ತಿಗಳ ತನಕನೂ ಪತ್ರಿಕೋದ್ಯಮದ ಜೊತೆ ಹೇಗೆ ಅವರು ಒಡನಾಟ ಇಟ್ಕೊಂಡಿದ್ರು, ಇನ್ನೊಂದ್ ಸ್ವಲ್ಪ ಮುಂದೆ ಹೇಳ್ಕೊಂಡ್ ಬಂದ್ರೆ ಈ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಹಿಂದೆನೂ ಇತ್ತು ಅಂತ ಹೇಳಿದ್ರಿ. ನೀವು ಮಾಲೀಕತ್ವದ ಬಗ್ಗೆ ಕ್ಲಿಯರ್ ಆಗಿ ಹೇಳಿದ್ರಿ. ಸೊ ಈ ಅಡ್ವರ್ಟೈಸ್ಮೆಂಟ್ ರೆವಿನ್ಯೂ ಕ್ಲಿಯರ್ ಆಗಿ ಮಾಲೀಕತ್ವದ್ದು ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಇಸ್ ಅಡ್ವರ್ಟೈಸ್ಮೆಂಟ್ ರೆವಿನ್ಯೂ. ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್ ಆಗ್ಬೋದು, ಗವರ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಆಗ್ಬೋದು, ಅಥವಾ ಕಮರ್ಷಿಯಲ್ ಆಗ್ಬೋದು. ಇದು ಹೇಗೆ ಪತ್ರಿಕೋದ್ಯಮ, ಪ್ರಿಂಟ್ ಎಸ್ಪೆಷಲಿ, ಪ್ರಿಂಟ್ ಅಂತಾನೆ ಪ್ರಾಬಬ್ಲಿ ಸೆಪರೇಟ್ ಸೆಕ್ಷನ್ ಆಗಿ ತಗೋಬೇಕು, ಪ್ರಿಂಟ್ ಹೇಗೆ ಅದ್ರ ಮೇಲೆ ಅವಲಂಬಿತವಾಗಿದೆ. ಅದಕ್ಕೆ ಕಾರಣ ಇನ್ನೊಂದು ಅಂದ್ರೆ ಜನರು ಪತ್ರಿಕೆಗಳಿಗೆ ಅದಕ್ಕೆ ತಕ್ಕಂತಹ ಬೆಲೆ ಕೊಡೋದಕ್ಕೆ ಆಗ್ತಿಲ್ಲ, ಅಥವಾ ಇವ್ರು ಸರಿಯಾಗಿ ಆತರ ಬೆಳೆಸ್ಕೊಂಡ್ ಬಂದಿಲ್ಲ. ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು ಅನ್ಸುತ್ತೆ. ನಿಮ್ಮ ಅಭಿಪ್ರಾಯ ಏನು? ನೋಡಿ, ನಿಮ್ಗೆ ಪತ್ರಿಕೋದ್ಯಮದ ಆಕ್ಚುಲಿ ಒಂದು ನ್ಯೂಸ್ ಪೇಪರ್ ಬೆಲೆ ಏನಿದೆ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ಬೇಕು. ಅವಾಗ ನಮ್ಗೆ ಅರ್ಥ ಆಗತ್ತೆ ಯಾಕೆ ಇದೆಲ್ಲ ನಡೀತಾ ಇದೆ. 16 ಪೇಜ್ನ ಒಂದು ನ್ಯೂಸ್ ಪೇಪರ್ ತಯಾರಿಕೆ ಮಾಡಕ್ಕೆ ಸುಮಾರು 10 ರೂಪಾಯಿಯಿಂದ 15 ರೂಪಾಯಿ 20 ರೂಪಾಯಿ ಹೋಗುತ್ತೆ ಬರೀ ಒಂದು ಪೇಪರ್ ಮಾಡೋದಿಕ್ಕೆ. ಅದು ನಾವು ಪೇಪರ್ ಮೇಲೆ ಖರ್ಚು ಮಾಡ್ತೀವಿ, ಅದಕ್ಕೆ ಇಂಕ್ ಮೇಲೆ ಖರ್ಚು ಮಾಡ್ತೀವಿ, ಅದಕ್ಕೆ ನಾವು ನಮ್ಮ ಸಂಪಾದಕರು ವರದಿಗಾರರ ಮೇಲೆ ಖರ್ಚು ಮಾಡ್ತೀವಿ, ಇದ್ರ ಟ್ರಾನ್ಸ್ಪೋರ್ಟ್ ಮೇಲೆ ಖರ್ಚು ಮಾಡ್ತೀವಿ, ಡಿಸ್ಟ್ರಿಬ್ಯೂಷನ್ ಮೇಲೆ ಖರ್ಚು ಮಾಡ್ತೀವಿ. ಅದು ನಿಮ್ ಕೈ ತಲುಪುವವರೆಗೆ ಸುಮಾರು ಒಂದು ಪತ್ರಿಕೆ 16 ಪೇಜ್ನ ಪತ್ರಿಕೆ ಸುಮಾರು 12 ರೂಪಾಯಿ ಅಂತ ಅನ್ಕೊಳ್ಳೋಣ. ಆಜುಬಾಜು 12 ರೂಪಾಯಿ ಆಗತ್ತೆ ತಯಾರಿ ಮಾಡಕ್ಕೆ. ಅದನ್ನ ನಾವು ನಿಮಗೆ ಕೈ ತಲುಪುವಷ್ಟರಲ್ಲಿ ನಾವು ನಿಮಗೆ ಅದನ್ನ 3 ರೂಪಾಯೋ 4 ರೂಪಾಯಿಗೋ ಕೊಡ್ತೀವಿ. ಅದ್ ಯಾತಿಗ್ ಕೊಡ್ತೀವಿ ಅಂದ್ರೆ 12 ರೂಪಾಯಿ ಡಿಫ್ರೆನ್ಸ್ ಏನಿದೆ ಬಿಟ್ವೀನ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂಡ್ ವಾಟ್ ಇಸ್ ಬಿಲ್ಡ್ ಟು ಯು, 12 ರೂಪಾಯಿನ ನಾವು ಅಡ್ವರ್ಟೈಸ್ಮೆಂಟ್ಸ್ ಮುಖಾಂತರ ರಿಕವರ್ ಮಾಡ್ಕೊಳಕ್ ಟ್ರೈ ಮಾಡ್ತೀವಿ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಅಡ್ವರ್ಟೈಸಿಂಗ್ ಮಾಡೆಲ್ ಅಂತ ಹೇಳೋದು ನಾವು. ಬೇಸಿಕ್ಲಿ ಏನು ಅಂದ್ರೆ ಪೇಪರ್ಗಳ ಬೆಲೆ ಕವರ್ ಪ್ರೈಸ್ ಕಮ್ಮಿ ಮಾಡಿದ್ರೆ ಜಾಸ್ತಿ ಜನ ಓದ್ತಾರೆ, ಜಾಸ್ತಿ ಜನ ಓದೋದ್ರಿಂದ ನಾವು ಅದರಿಂದ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಜಾಹೀರಾತುಗಳನ್ನ ನಾವು ತಂದ್ಕೋಬಹುದು, ಅದರಿಂದ ನಾವು ದುಡ್ಡು ಮಾಡ್ತೀವಿ. ಸೊ ದೇರ್ ಫೋರ್ ದಿ ಇನ್ಫಾರ್ಮೇಶನ್ ದಟ್ ಇಸ್ ಪ್ರೊವೈಡೆಡ್ ಟು ದಿ ರೀಡರ್ ಥ್ರೂ ದಿ ನ್ಯೂಸ್ ಪೇಪರ್, ಅದು ಇಟ್ಸ್ ಎ ಸ್ಮಾಲ್ ಕಾಸ್ಟ್ ಅಂತ ವಿ ಥಿಂಕ್. ಅನ್ಫಾರ್ಚುನೇಟ್ಲಿ ಈ ಕ್ರೈಸಿಸ್ ಅಲ್ಲಿ ಏನಾಗೋಗಿದೆ ಅಂದ್ರೆ, ಈ ಕೋವಿಡ್ ಕ್ರೈಸಿಸ್ ನಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಗಳೆಲ್ಲ ಬಹಳ ಕಮ್ಮಿ ಆಗೋಗಿದೆ. ಕಮ್ಮಿ ಅಂದ್ರೆ ಝೀರೋ ಆಗೋಗಿದೆ, ನಿಯರ್ಲಿ ಝೀರೋ. ಯಾಕೆ ಅಂದ್ರೆ ಅಂಗಡಿಗಳು ಓಪನ್ ಆಗಿಲ್ಲ, ಲಾಕ್ ಡೌನ್ ಆಗಿರೋದ್ರಿಂದ ಯಾವ ತರದ್ದು ಬಿಸ್ನೆಸ್ ನಡೀತಾ ಇಲ್ಲ. ಸೊ ದೇರ್ ಫೋರ್ ಯಾರು ಅಡ್ವರ್ಟೈಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಅಂಡ್ ಅಡ್ವರ್ಟೈಸ್ ಮಾಡಿದ್ರು ಅದು ಜನಕ್ಕೆ ತಲುಪತ್ತೆ ಅಂತ ಅಡ್ವರ್ಟೈಸರ್ಗೂ ಕಾನ್ಫಿಡೆನ್ಸ್ ಇಲ್ಲ, ಯಾಕಂದ್ರೆ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ಸ್ ಇದೆ, ಜನಕ್ಕೆ ಹೆದರಿಕೆ ಇದೆ, ಕಂಟಾಮಿನೇಷನ್ ಆಗುತ್ತೆ, ಅದು ಇದು ಅಂತ ಏನೇನೋ ಕಾರಣ. ಸೊ ದೇರ್ ಫೋರ್ ಈ ಅಡ್ವರ್ಟೈಸಿಂಗ್ ಮಾಡೆಲ್ ಅನ್ನೋದೇನಿದೆ, ದಟ್ ಹ್ಯಾಸ್ ಬೀನ್ ಎ ಪ್ರೈಮರಿ ಕಾಸ್ ಆಫ್ ದಿ ಕರೆಂಟ್ ಕ್ರೈಸಿಸ್ ಇನ್ ಕನ್ನಡ ಜರ್ನಲಿಸಂ ಅಂತ ಅನ್ಸುತ್ತೆ. ನೀವು ಬೇರೆ ಭಾಷೆಗಳು ತಗೊಳ್ಳಿ, ಎಸ್ಪೆಷಲಿ ಮಲಯಾಳಂ ಅಲ್ಲಿ ನಿಮ್ಗೆ ಯಾವ ಪತ್ರಿಕೆಯೂ 8 ರೂಪಾಯಿ ಕಮ್ಮಿ ಕವರ್ ಪ್ರೈಸ್ ಸಿಗಲ್ಲ. ಪ್ರತಿ ಕಾಪಿನೂ ಮಲಯಾಳಂ ಅಲ್ಲಿ 8 ರೂಪಾಯಿ ಆಗುತ್ತೆ. ಇಲ್ಲಿ 3 ರಿಂದ 4, 4 ರಿಂದ 5, ಈಗ ಯಾರೋ 6 ಮಾಡಿರ್ಬೋದು. ಬಟ್ ನಾವೆಲ್ಲರೂ ಸುಮಾರು ವರ್ಷಗಳಿಂದ ಇದನ್ನ ನಾವು ಅಡ್ವರ್ಟೈಸಿಂಗ್ ಮಾಡೆಲ್ ನ ಫಾಲೋ ಮಾಡ್ತಾ ಬಂದಿದೀವಿ. ಸೊ ಇದು ಒಂದು ಪ್ರೈಮರಿ ಕಾಸ್ ಆಫ್ ದಿ ಕರೆಂಟ್ ಪ್ರಾಬ್ಲಮ್ಸ್, ವಿಚ್ ಇಸ್ ದಟ್ ನಾವು ಜನಗಳಿಗೆ ವಿ ಆರ್ ಗಿವಿಂಗ್ ಸಮಥಿಂಗ್ ವರ್ಚುಲಿ ಫ್ರೀ ಆಫ್ ಕಾಸ್ಟ್. ನಾವು ಚಾರ್ಜ್ ಮಾಡ್ತಾ ಇರೋದು ಇಟ್ಸ್ ಆಲ್ಮೋಸ್ಟ್ ದಿ ಚಾರ್ಜ್ ಫಾರ್ ಡೆಲಿವರಿಂಗ್ ದಿ ಕಾಪಿ ಅಷ್ಟೇ. So therefore the advertising problem is a interesting issue. So ಈ ಮಾಲೀಕರಿಗೂ ಜಾಹೀರಾತುಗಳಿಗೂ ಏನ್ ಕನೆಕ್ಷನ್ ಅಂದ್ರೆ ಅದೊಂದು ದೊಡ್ಡ ಕತೆ. ಈ ಪತ್ರಿಕೋದ್ಯಮದಲ್ಲಿ ಎಲ್ಲದಕ್ಕೂ ಒಂದು ದೊಡ್ಡ ಕತೆ ಹೇಳ್ತಾನೆ ಇರ್ಬೋದು. ಬಟ್ ಒಂದೇನು ಅಂದ್ರೆ, ಈ ನಮ್ ಪಕ್ಷದವರು ಆಡಳಿತದಲ್ಲಿದ್ರೆ ನಮ್ಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಇನ್ನೊಂದು ಪಕ್ಷದವ್ರು ಆಡಳಿತದಲ್ಲಿದ್ರೆ ಇನ್ನೊಂದು ಪೇಪರಿಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಇದೆಲ್ಲ ದೇ ಆಲ್ ಬಿಕಮ್ ಕಾಂಪ್ಲಿಕೇಟೆಡ್ ಇಶ್ಯೂಸ್. ಕರ್ನಾಟಕದ ಸರ್ಕಾರ ವರ್ಷಕ್ಕೆ ಸುಮಾರು 200 ಕೋಟಿ ರೂಪಾಯಿ
ವರ್ಷಕ್ಕೆ ಸುಮಾರು 200 ಕೋಟಿ ರೂಪಾಯಿ ಗವರ್ಮೆಂಟ್ ಜಾಹೀರಾತ್ ಮೇಲೆ ಸ್ಪೆಂಡ್ ಮಾಡುತ್ತೆ. ಅದು ಸರ್ವೆ, ಟೆಂಡರ್, ಅದು ಇದು ಅಡ್ವರ್ಟೈಸ್ಮೆಂಟ್ ಅಲ್ಲಿ. ಸೊ ಇದನ್ನೆಲ್ಲ ಗೋಡ್ಸ್ಕೊಳಕ್ಕೆ ಸುಮಾರು ಮಾಲೀಕರು ಟ್ರೈ ಮಾಡ್ತಾರೆ, ಸುಮಾರು ಪೇಪರ್ಗಳು ಟ್ರೈ ಮಾಡ್ತಾರೆ, ಸುಮಾರು ಪೇಪರ್ಗಳು ಸರ್ಕ್ಯುಲೇಷನ್ ಇಲ್ದೇನೂ ಟ್ರೈ ಮಾಡ್ತಾರೆ, ಸಕ್ಸೀಡು ಆಗ್ತಾರೆ ಕೆಲವರು. ಇದೆಲ್ಲ ಒಂಥರ ವಿಚಿತ್ರ. ಇಟ್ಸ್ ಎ ಮೇಜ್, ಇಟ್ಸ್ ಎ ಮ್ಯಾಟ್ರಿಕ್ಸ್. ಸೊ ನಿಮಗೆ ಪೇಪರ್ ಪ್ರಿಂಟ್ ಆಗ್ತಿಲ್ದರು ಕೆಲವು ಸರಿ ಯಾವ್ಯಾವ್ದೋ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ, ಅದಕ್ಕೆ ನೀವು ಚಾರ್ಜ್ ಮಾಡ್ತಿರ್ತೀರ, ದುಡ್ಡು ಬರ್ತಾ ಇರುತ್ತೆ. ಸೊ ಇಟ್ಸ್ ಎ ಕಾಂಪ್ಲಿಕೇಟೆಡ್ ಇಶ್ಯೂ ಆಫ್ ಓನರ್ಶಿಪ್ ಅಂಡ್ ಅಡ್ವರ್ಟೈಸ್ಮೆಂಟ್. ಬಟ್ ಖಂಡಿತವಾಗ್ಲೂ ನಮ್ಮ ಕವರ್ ಪ್ರೈಸ್ ಏನಿದೆ, ನಮ್ಮ ಅಡ್ವರ್ಟೈಸಿಂಗ್ ಮಾಡೆಲ್ ಏನಿದೆ, ದಟ್ ಹ್ಯಾಸ್ ಲೆಡ್ ಇನ್ ಎ ವೆರಿ ಬಿಗ್ ವೇ ಟು ದಿ ಕರ್ನಾಟಕ ಕ್ರೈಸಿಸ್. ಕರ್ನಾಟಕದಲ್ಲಿ ನಮ್ಮ ಪಾಪ್ಯುಲೇಷನ್ ಸುಮಾರು 8 ಕೋಟಿ ಅಂತ ಅನ್ಕೊಳ್ಳಿ, ಸುಮಾರು ಆಜುಬಾಜು. ನಮ್ಮ ಎಲ್ಲಾ ಕನ್ನಡ ಪೇಪರ್ಗಳ ಸಂಖ್ಯೆ ಸೇರಿಸಿದ್ರು ಸುಮಾರು 25 ಲಕ್ಷ ಕಾಪಿ ಪ್ರಿಂಟ್ ಆಗುತ್ತೆ, ಸುಮಾರು 25 ಲಕ್ಷ. ಕೇರಳದ ಪಾಪ್ಯುಲೇಷನ್ ನಮ್ಗಿಂತ ಅರ್ಧಕ್ಕೆ ಕಮ್ಮಿ, 4 ಕೋಟಿ. ಆದ್ರೆ ಮಲಯಾಳಂನ ನ್ಯೂಸ್ ಪೇಪರ್ಗಳೇನಿದೆ, ದೇ ಸೆಲ್ ಅಬೌಟ್ 40 lakh ಕಾಪೀಸ್. ಸೊ ನಮ್ಮ ರೀಡರ್ಶಿಪ್ ಇಸ್ ನಾಟ್ ವೆರಿ ಹೈ. ಕೇರಳದು ಆಫ್ ಕೋರ್ಸ್ ದೇಶಾದ್ಯಂತ ಇಟ್ಸ್ ದಿ ನಂಬರ್ 1 ಸರ್ಕ್ಯುಲೇಷನ್ ಇನ್ ಟರ್ಮ್ಸ್ ಆಫ್ ಲೀಡರ್ಶಿಪ್ ಅಂಡ್ ಸರ್ಕ್ಯುಲೇಷನ್. ಸೊ ನಮ್ಮಲ್ಲಿ ವಿದ್ಯಾಭ್ಯಾಸ, ಅದಕ್ಕೆ ಬಿಕಾಸ್ ಆಫ್ ದಟ್ ರಿಲೇಟೆಡ್ ಪಾಯಿಂಟ್, ಈ ವಿದ್ಯಾಭ್ಯಾಸದ ಮಾಧ್ಯಮನೂ ಇದಕ್ಕೇನಾದ್ರೂ ಆ ಪಾಲಿಸಿನೂ ಇದ್ರ ಮೇಲೆ ಇಂಪ್ಯಾಕ್ಟ್ ಆಗಿದ್ಯಾ? ಯಾಕಂದ್ರೆ ಕನ್ನಡ ಓದೋರೇ ಕಮ್ಮಿ ಇವಾಗ. ಪ್ರಾಯಶಃ ನಾನ್ ನೋಡ್ತಿರೋ ಹಂಗೆ 35-40 ದಾಟಿರೋರೇ ಕನ್ನಡ ಪತ್ರಿಕೆ ಓದೋದು. ಹುಡುಗರೆಲ್ಲ ಯಾರು ಓದೋದೇ ಇಲ್ಲ ಅಂತ ನನ್ನ ಪ್ರಕಾರ. ಅದು ಬೆಂಗಳೂರಲ್ಲಿ ಆತರ ಇರ್ಬೋದು, ಅಥವಾ ಮೈಸೂರಲ್ಲೂ ಒಂದಿಷ್ಟು ಇರ್ಬೋದು. ಬಟ್ ನನ್ಗನ್ಸತ್ತೆ ದಿಸ್ ಮೇ ನಾಟ್ ಬಿ ಎ ನ್ಯಾಷನಲ್ ಸ್ಟೇಟ್ ವೈಡ್ ಇಶ್ಯೂ. ಯಾಕಂದ್ರೆ ಐ ಥಿಂಕ್ ನಾವೆಲ್ಲರೂ ಇಂಗ್ಲಿಷ್ ಇಂಡಸ್ಟ್ರಿನಲ್ಲಿ ವಿ ಆಲ್ ಅಗ್ರಿ ದಟ್ ನಮ್ಮ ಇಂಗ್ಲಿಷ್ ಸರ್ಕ್ಯುಲೇಷನ್ has reached saturation point more or less. But language circulation, ನೀವು ಯಾವುದೇ ರೀಡರ್ಶಿಪ್ ಸರ್ವೆ ತಗೊಂಡ್ರು ಪ್ರತಿ ಭಾಷೆಲೂ ಮೇಲ್ ಹೋಗ್ತಾನೆ ಇದೆ. ಪ್ರತಿ ಭಾಷೆಲು, ಹಿಂದಿ ಆಗ್ಲಿ, ಬೆಂಗಾಲಿ ಆಗ್ಲಿ, ಮರಾಠಿ ಆಗ್ಲಿ, ಕನ್ನಡ ಆಗ್ಲಿ. ಫಾರ್ ಎಕ್ಸಾಂಪಲ್ ಕನ್ನಡ, ನಮ್ಗೆ ವಿಶ್ವೇಶ್ವರ ಭಟ್ರವರು ನನ್ನ ಪಾಡ್ಕಾಸ್ಟ್ ಅಲ್ಲೇ ವಿವರಿಸ್ತಾ ಇದ್ರು. ಏನು ಅಂದ್ರೆ ಸುಮಾರು 2000ನೇ ಇಸ್ವಿಯಲ್ಲಿ ನಮ್ಮ ಕನ್ನಡ ಪತ್ರಿಕೆಗಳೆಲ್ಲ ಸರ್ಕ್ಯುಲೇಷನ್ ಸೇರಿಸಿದ್ರೆ ಒಂದು 6-8 ಲಕ್ಷ ಇತ್ತು ಅನ್ಸುತ್ತೆ. ಈಗ ಇಟ್ಸ್ ನೌ ಅಬೌಟ್ 25 lakhs. ಸೊ ಇಟ್ಸ್ ಆಕ್ಚುಲಿ ಗ್ರೋನ್. ಸೊ ನೀವು ಹೇಳ್ತಿರೋ ಪಾಯಿಂಟ್ ಡಸ್ ನಾಟ್ ಗೆಟ್ ವ್ಯಾಲಿಡ್ ಬಿಕಾಸ್ ದೇರ್ ಇಸ್ ಎ ಗ್ರೋಯಿಂಗ್ ರೀಡರ್ಶಿಪ್. ಅದು ಐ ಥಿಂಕ್ ಬೆಂಗಳೂರು, ಮೈಸೂರಲ್ಲಿ ಐ ಥಿಂಕ್ ದಿ ಕನ್ನಡ ನ್ಯೂಸ್ ಪೇಪರ್ ಮೇ ಬಿ ಇನ್ ಸಮ್ ಸ್ಮಾಲ್ ಪ್ರಾಬ್ಲಮ್. ಬಟ್ ಏನು ಅಂದ್ರೆ ದಿ ಅಡ್ವರ್ಟೈಸ್ಮೆಂಟ್ಸ್ ಆರ್ ಆಲ್ಸೋ ಓನ್ಲಿ ಫಾರ್ ದೀಸ್ ಮಾರ್ಕೆಟ್ಸ್. ಅನ್ಫಾರ್ಚುನೇಟ್ಲಿ ಈಗ ಈ ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಆಗ್ಲಿ ಅಥವಾ ಅಡ್ವರ್ಟೈಸರ್ಸ್ ಆಗ್ಲಿ, ಅವರೆಲ್ಲ ದೇ ಲುಕ್ ಎಟ್ ಪೀಪಲ್ ವಿತ್ ಪರ್ಚೇಸಿಂಗ್ ಪವರ್. ಅಂದ್ರೆ ಯಾರ ಜೋಬಲ್ ದುಡ್ಡಿದೆ ಅವ್ರ ಮೇಲೆ ಈ ಅಡ್ವರ್ಟೈಸರ್ಸ್ ಕಂಡಿರುತ್ತೆ. ಸೊ ಅನ್ಫಾರ್ಚುನೇಟ್ಲಿ ಅವರೆಲ್ಲ ಬೆಂಗಳೂರು, ಮೈಸೂರು, ಮಂಗಳೂರು ಈ ತರ ಊರುಗಳಲ್ಲಿ ಇರೋದ್ರಿಂದ ಸೊ ದೇ ಲುಕ್ ಎಟ್ ದೀಸ್ ಪಾಕೆಟ್ಸ್ ಆಫ್ ರೀಡರ್ಶಿಪ್. ಬಟ್ ದಿ ರೀಡರ್ಶಿಪ್ ಸ್ಟೇಟ್ ವೈಡ್ ಹ್ಯಾಸ್ ಗ್ರೋನ್ nearly 3 times since 2000 ಅಂತ ಅನ್ಸುತ್ತೆ. ಸೊ ಕೆಪಿ ಅವರೇ, ಇದರಲ್ಲಿ ಸೊ ಜನ ಓದಕ್ಕೆ ರೆಡಿ ಇದ್ದಾರೆ, ಇನ್ನೂ ಬೆಳಿಬಹುದು ಅಂತ ನಾವ್ ಹೇಳ್ಬೋದು. ಇದರಲ್ಲಿ ಒಂದೊಂದ್ಸತಿ ನಾನು ಅಟ್ಲೀಸ್ಟ್ ಇಂಗ್ಲಿಷ್ ಮೀಡಿಯಲ್ಲಿ ನೋಡಿದೀನಿ, ಇಂಗ್ಲಿಷ್ ಸ್ಯಾಚುರೇಟ್ ಆಗೋಗಿದೆಯಲ್ಲ ನೋಡಿ, ಇದ್ರಲ್ಲಿ ತುಂಬಾ ಪ್ರಾಬ್ಲಮ್ಸ್. ಆದ್ರೆ ನಮ್ಮ ಲ್ಯಾಂಗ್ವೇಜ್ ಮೀಡಿಯಾ ನೋಡಿ, ಕನ್ನಡ ಮೀಡಿಯಾ ನೋಡಿ, ವರ್ಷ ಹೊಸ ನ್ಯೂಸ್ ಪೇಪರ್ಸ್ ಬರ್ತಾ ಇರತ್ತೆ, ಲಾಂಚ್ ಮಾಡ್ತಾ ಇರ್ತಾರೆ. ಸೊ ಇದು ಆಕ್ಚುಲಿ ತುಂಬಾ ಡೈನಾಮಿಕ್, ವೈಬ್ರೆಂಟ್ ಇಂಡಸ್ಟ್ರಿ ಅಂತ ಹೇಳ್ತಾರೆ. ಆದ್ರೆ ಅದು ಫಾಲ್ಸ್ ಡೈನಮಿಸಮ್. ಅದು ಬರೀ ಕಾಂಪಿಟೇಷನ್ ಇದೆ, ಆದ್ರೆ ಕಾಂಪಿಟೇಷನ್ ಇಂದ ಏನು ಕ್ವಾಲಿಟಿ ಆಗ್ತಾ ಇದೆ ಅಂತ ಹೇಳೋದ್ ಕಷ್ಟನಾ? ಇದು ಒಂದ್ರೊಳಗೆ ಒಂದ್ರೆ ರಷ್ಯಾಲಿ ಒಂದು ಗೊಂಬೆ ಸಿಗುತ್ತೆ, ಮ್ಯಾಟ್ರಿಯೋಷ್ಕಾ ಡಾಲ್ ಅಂತ. ಒಂದ್ ಗೊಂಬೆ ಒಳಗಡೆ ಇನ್ನೊಂದ್ ಗೊಂಬೆ ಇರುತ್ತೆ. ರೀಡರ್ಶಿಪ್ ಅನ್ಕೂ ಖಂಡಿತವಾಗ್ಲೂ ದೊಡ್ಡದಾಗಿದೆ. But ಅದ್ರ ಒಳಗಡೆ ನಾಟ್ ಆಸ್ ಕ್ವೈಟ್ ದ ಸೇಮ್ ಸ್ಟೋರಿ ಆಸ್ ದಿ ರೀಡರ್ಶಿಪ್ ನಂಬರ್ಸ್. ಯಾಕಂದ್ರೆ ನಾವು ಕ್ವಾಲಿಟಿ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರೆ ಅದನ್ನ ಇನ್ನೊಂದು 10 ದಿನ ಮಾತಾಡ್ಬೋದು ನಾವು. ಯಾಕಂದ್ರೆ ನಮ್ಮ ಕನ್ನಡ ಪತ್ರಿಕೋದ್ಯಮ, ನಾ ಹೇಳ್ದಂಗೆ ಒಂದ್ ಕಾಲದಲ್ಲಿ ಇಟ್ ವಾಸ್ ಸರ್ಟನ್ಲಿ ಅಮಂಗ್ ದಿ ಬೆಟರ್ ಜರ್ನಲಿಸಮ್ ಇನ್ ದಿ ಸೌತ್ ಆಫ್ ದಿ ಕಂಟ್ರಿ ಔಟ್ಸೈಡ್ ಆಫ್ ಕೇರಳ. ಅಟ್ ಒನ್ ಪಾಯಿಂಟ್, ಒಂದ್ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಕೇರಳ ಒಂದ್ ಬಿಟ್ರೆ, ನಾವು ಕನ್ನಡದಲ್ಲಿ ನಿಜವಾಗ್ಲೂ ಒಂದು ಹೆಮ್ಮೆ ಪಡುವಂತ ಒಂದು ಸಾಮಾಜಿಕ ಕಳ್ಕಳಿ ಇದ್ದ, ಒಂದು ಸಾಮಾಜಿಕ ಒಂದು ವ್ಯಾಲ್ಯೂಸ್ ಇದ್ದ, ಎಥಿಕಲ್ ವ್ಯಾಲ್ಯೂಸ್, ಮಾರಲ್ಸ್ ಇದ್ದಿದ್ ಒಂದು ಜರ್ನಲಿಸಮ್ ಇತ್ತು ಅಂತ ನಾವು ಕನ್ನಡದಲ್ಲಿ ಖಂಡಿತವಾಗ್ಲೂ ಹೇಳ್ಬೋದಾಗಿತ್ತು. ಬಟ್ ಐ ಥಿಂಕ್ ಇದೆಲ್ಲ ಈ ಅಡ್ವರ್ಟೈಸಿಂಗ್ ಮಾಡೆಲ್ ಬಂದ್ಮೇಲೆ, ಈ ಮಾರ್ಕೆಟ್ ಎಕಾನಮಿ ಬಂದ್ಮೇಲೆ ಇದೆಲ್ಲ ಒಂದಿಷ್ಟು ದೇ ಹ್ಯಾವ್ ಸಫರ್ಡ್ ಅಂತ ಅನ್ಸುತ್ತೆ. ಈಗ ನೀವು ಇದು ಸಿಂಪಲ್ ಒಂದು ಕ್ವೆಶ್ಚನ್ ಕೇಳ್ತೀನಿ ನಿಮ್ನ. ಈಗ ನಾನು ವಿಶ್ವೇಶ್ವರ ಭಟ್ರ ಅವರ ಹೆಸರು ಹೇಳಿದೆ ನಿಮ್ಗೆ,
ಅವ್ರ ಒಂದ್ ಹೆಸರು ಬಿಟ್ಬಿಡಿ. ಈಗ ನೀವು ಒಂದು ಒಳ್ಳೆ ಎಡಿಟರ್ ಹೆಸರು ಹೇಳಿ ನೋಡೋಣ, ಅಥವಾ ಒಂದು ಪೊಲಿಟಿಕಲ್ ರೈಟರ್ ಹೆಸರು ಹೇಳಿ ನೋಡೋಣ ಕನ್ನಡಲ್ಲಿ. ರಾಜಕೀಯ ಚಟುವಟಿಕೆಗಳನ್ನ ಕವರ್ ಮಾಡ್ತಿರೋ ಒಬ್ರು ಫಸ್ಟ್ ಕ್ಲಾಸ್ ನೇಮ್ ಹೆಸರು ಹೇಳಿ ನೋಡೋಣ. ಅಥವಾ ಒಳ್ಳೆ ಸೈನ್ಸ್ ರಿಪೋರ್ಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ ನೋಡೋಣ, ನಾಗೇಶ್ ಹೆಗಡೆ ಅವ್ರು ಬಿಟ್ಟು. ಅಥವಾ ಒಳ್ಳೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮಾಡ್ತಾ ಇದಾರೆ ಅಂತ ಯಾರು ಒಂದ್ ಹೆಸರು ಹೇಳಿ. ಅಥವಾ ಕ್ರಿಕೆಟ್ ಬಗ್ಗೆ ಏನ್ ಸಖತ್ತಾಗಿ ಬರೀತಾನಮ್ಮ ಅನ್ನುವಂತ ಒಂದ್ ಹೆಸರು ಹೇಳಿ ನೋಡೋಣ. ಅಥವಾ ಸಿನಿಮಾ ಬಗ್ಗೆ ಇಷ್ಟು ತಿಳ್ಕೊಂಡಿದಾರಪ್ಪ ಅಂತ ಒಬ್ರೊಂದು ಹೇಳಿ ನೋಡೋಣ. ಸೊ ಇದನ್ನ ನಾವು ಈ ಒಂದು ಸ್ಪೆಸಿಫಿಕ್ ಸೆಟ್ ಆಫ್ ಕ್ವೆಶನ್ಸ್ ನಾವು ಕೇಳಿದಾಗ ನಮ್ಗೆ ಭಯ ಆಗ್ಬೇಕು ಕನ್ನಡ ಪತ್ರಿಕೋದ್ಯಮ ಸ್ಥಿತಿ ಬಗ್ಗೆ. ಯಾಕಂದ್ರೆ ನಮ್ಮಲ್ಲಿ ಯಾರು ಒಬ್ರು ಫಸ್ಟ್ ಕ್ಲಾಸ್ ಕ್ವಾಲಿಟಿ ಎಡಿಟರ್ ಇದಾರೆ ಅಂತ ಹೇಳೋದಿಕ್ಕೆ ಕಷ್ಟ. ಫಸ್ಟ್ ಕ್ಲಾಸ್ ರಾಜಕೀಯ ವಿಶ್ಲೇಷಣೆ ಮಾಡೋರು ಇದಾರೆ, ಇವ್ರ ಮಾತನ್ನ ನಾನ್ ನಂಬೋದು ಅಪ್ಪ, ಅಥವಾ ಇವರು ಯಾವ ಪಕ್ಷದ ಬಗ್ಗೆನೂ ಮಾತಾಡ್ತಾ ಇಲ್ಲ, ಹೇಗೆ ಹೇಳ್ಬೇಕು ಹಾಗೆ ಹೇಳ್ತಿರೋ ಒಬ್ರು ವಿಶ್ಲೇಷಕ ಇದಾರೆ ಅಂತ ಹೇಳಿದ್ರೆ ಹೇಳಕ್ಕಾಗಲ್ಲ. ಒಬ್ರು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಇದನ್ನ ಕೆದಕಿ ಹುಡುಕಿ ನಮಗ್ ತಂದು ಕೊಡ್ತಾ ಇದಾರೆ ಅಂತ ಒಂದ್ ಹೆಸರು ಕಾಣಿಸಲ್ಲ ನಮ್ಗೆ. ಒಂದು ಫಸ್ಟ್ ಕ್ಲಾಸ್ ರೆಸ್ಪಾನ್ಸಿಬಲ್ ಸಭ್ಯವಾಗಿ ಮಾತಾಡುವ ಒಂದು ಟಿವಿ ಆಂಕರ್ ಹೆಸರು ಕಾಣಿಸಲ್ಲ ನಮ್ಗೆ. ಒಂದು ಒಳ್ಳೆ ವಿಮರ್ಶಕ ಕಾಣಿಸಲ್ಲ ನಮ್ಗೆ. ಇದೆಲ್ಲ ಬಿಡಿ, ನೀವ್ ಅನ್ಬೋದು ಬರೀ ರಾಜಕೀಯನೇ ಅಲ್ಲ ಜೀವನ, ಬರೀ ಇನ್ವೆಸ್ಟಿಗೇಷನ್ ಅಲ್ಲ ಜೀವನ, ಬೇರೆ ಬೇರೆ ಚಿಕ್ಕದು ಇರುತ್ತೆ ಅಂತ. ನೀವ್ ಯಾವ್ದೇ ವಿಷಯ ನೀವು ತಗೊಳ್ಳಿ, ನಮ್ಮ ಪತ್ರಿಕೋದ್ಯಮದಲ್ಲಿ ಅದ್ರ ಬಗ್ಗೆ ಸ್ಪೆಷಲಿಸ್ಟ್ ಅನ್ನೋನು ಅಥವಾ ಅನ್ನೋಳು ಯಾರು ಇಲ್ಲ ನಮ್ಮ ಭಾಷೆಯಲ್ಲಿ. ಈಗ ನಮ್ಮ ಪೇಪರ್ ಬರ್ತಾ ಇದೆ, ನಮ್ಮ ಪೇಪರ್ಗಳ ಸಂಖ್ಯೆ ದೊಡ್ಡದಾಗಿದೆ, ನಮ್ಮ ಟಿವಿ ವ್ಯೂವರ್ಶಿಪ್ ಅಂತೂ ಸಿಕ್ಕಾಪಟ್ಟೆ ಜೋರು. ಈಗ ನೀವು ನಮ್ಮ BARC ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಅನ್ನೋ ಒಂದು ಸಂಸ್ಥೆ ಏನಿದೆ, ಅದು ಪ್ರತಿ ವಾರ ರೇಟಿಂಗ್ಸ್ ಕೊಡುತ್ತೆ ಟಿವಿ ಚಾನೆಲ್ಗಳಿಗೆ. ಹಿಂದಿ ಬಿಟ್ರೆ ದೇಶದಲ್ಲಿ ಟಾಪ್ 5 ಅಲ್ಲಿ ಕನ್ನಡ ಇದೆ ವ್ಯೂವರ್ಶಿಪ್ ಅಲ್ಲಿ. ಸಿಕ್ಕಾಪಟ್ಟೆ ವ್ಯೂವರ್ಶಿಪ್ ಕನ್ನಡ ಚಾನೆಲ್ಗಳಿಗೆ. TV9, ಪಬ್ಲಿಕ್ ಟಿವಿ, ಸುವರ್ಣ ನ್ಯೂಸ್, ಅವರು ಇವರು ಸಿಕ್ಕಾಪಟ್ಟೆ ವ್ಯೂವರ್ಶಿಪ್. ಇನ್ಫ್ಯಾಕ್ಟ್ ಸೌತ್ ಇಂಡಿಯಾ ಅಲ್ಲಿ ನಂಬರ್ 1 ವ್ಯೂವರ್ಶಿಪ್ ಇರೋದೇ ಕನ್ನಡ ನ್ಯೂಸ್ ಚಾನೆಲ್ಸ್ಗೆ. ನಾಟ್ ಮಲಯಾಳಂ, ನಾಟ್ ತಮಿಳ್, ನಾಟ್ ತೆಲುಗು, ನಾಟ್ ಮರಾಠಿ, ನಾಟ್ ಎನಿ ಅದರ್ ಲ್ಯಾಂಗ್ವೇಜ್, ಬಟ್ ಕನ್ನಡ. ಸೊ ನಮ್ಮಲ್ಲಿ ರೀಡರ್ಶಿಪ್ ಇರ್ಬೋದು, ನಮ್ಮಲ್ಲಿ ವ್ಯೂವರ್ಶಿಪ್ ಇರ್ಬೋದು, ಬಟ್ ನಮ್ಮಲ್ಲಿ ಜರ್ನಲಿಸಂ ಏನಿದೆ, ನಮ್ಮಲ್ಲಿ ಎಷ್ಟು ಜನ ಅವಾರ್ಡ್ಗಳು ಗೆಲ್ತಾ ಇದಾರೆ ಪತ್ರಿಕೋದ್ಯಮದಲ್ಲಿ. ರಾಮನಾಥ್ ಗೋಯಂಕ ಅವಾರ್ಡ್ ಆಗ್ಲಿ, ಅಥವಾ ಇನ್ಯಾವುದೋ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅವಾರ್ಡ್ ಆಗ್ಲಿ, ಯಾವ್ದೋ ಒಂದ್ ಸಂಸ್ಥೆ ಕೊಡ್ತಿರೋ ಅವಾರ್ಡ್ ಆಗ್ಲಿ, ಯಾವ ಆಂಕರಿಗೆ ಕೊಡ್ತಾ ಇದಾರೆ, ಯಾವ ಸಂಸ್ಥೆಗೆ ಕೊಡ್ತಾ ಇದಾರೆ, ಯಾವ ರಿಪೋರ್ಟಿಗೆ ಕೊಡ್ತಾ ಇದಾರೆ, ಯಾವ ಇಶ್ಯೂಸಿಗೆ ಕೊಡ್ತಾ ಇದಾರೆ, ಯಾರು ಅತಿ ಸೂಪರ್ ಫಿಲ್ಮ್ ರಿವ್ಯೂಸ್. ಫಾರ್ ಎಕ್ಸಾಂಪಲ್, ಪ್ರತಿ ವರ್ಷ ಈ ಫಿಲ್ಮ್ ಫೆಸ್ಟಿವಲ್ ಆದಾಗ ನ್ಯಾಷನಲ್ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ ಅಂತ ಕೊಡ್ತಾರೆ. ಫಿಲ್ಮ್ ಕ್ರಿಟಿಸಿಸಮ್ಗೆ ಕನ್ನಡಲ್ಲಿ ಯಾರಿಗೆ ಕೊಟ್ಟಿದ್ದಾರೆ? ಅಥವಾ ಕ್ರಿಕೆಟ್ ರೈಟಿಂಗ್ ಅಲ್ಲಿ ಜರ್ನಲಿಸ್ಟ್ ಕೆಲವು ಅವಾರ್ಡ್ಸ್ ಕೊಡ್ತಾರೆ. ಆ ಕ್ರಿಕೆಟ್ ರೈಟಿಂಗ್ ಯಾರು ಕೊಟ್ಟಿದ್ದಾರೆ? ನಮ್ಮಲ್ಲಿರೋ ಕ್ರಿಕೆಟ್ ಇನ್ ಯಾವ ಸ್ಟೇಟ್ ಅಲ್ಲಿ ಇದೆ, ಬಟ್ ನಮ್ಮಲ್ಲಿ ಕ್ರಿಕೆಟ್ ಬಗ್ಗೆ ಯಾರು ಬರೀತಾ ಇದಾರೆ ಲಕ್ಷಣವಾಗಿ, ಅಥವಾ ತಿಳುವಳಿಕೆ ಇರುವ ಹಾಗೆ. ಸೊ ಈ ಪ್ರಶ್ನೆ ಏನಿದೆ, ದಿಸ್ ಇಶ್ಯೂ ಆಫ್ the quality within the journalism of Karnataka, idu really it is something that we should be concerned about. Like for example, photography ತಗೊಳ್ಳಿ, ಒಂದ್ ಹೆಸರು ಹೇಳಿ ನೋಡೋಣ, ಸಖತ್ತಾಗಿ ಫೋಟೋ ತೆಗಿತಾನಪ್ಪ ಇವನು ಅಂತ. ಆಕ್ಚುಲಿ ನಮ್ ಸ್ಟೇಟ್ ಅದೇನಿದೆ, ಇದಕ್ಕೆ ನಾನ್ ಹೇಳ್ತಿರೋ ನನ್ನ ಶಿವಾಜಿನಗರ್ ಕಾಡಲ್ಲಿ ಒಂಚೂರು ಕಷ್ಟ ಆಗ್ತಿರ್ಬೋದು ಅರ್ಥ ಆಗಕ್ಕೆ. ನೀವು ಡೆಲ್ಲಿಲಿ ಯಾವುದೇ ಟಿವಿ ಕಂಪ್ನಿ ನೋಡಿ, ಅಲ್ಲಿರೋ ಫೋಟೋಗ್ರಾಫರ್ಸ್, ಕ್ಯಾಮ್ರಾಮನ್ ಅಲ್ಲಿ ಸುಮಾರು 100ರಲ್ಲಿ ಅಟ್ಲೀಸ್ಟ್ 60 ಜನ ಕನ್ನಡದವ್ರು ಇರ್ತಾರೆ. ಹೌದಾ? ಯಾಕಂದ್ರೆ ನಮ್ಮಲ್ಲಿರೋ ಫೋಟೋಗ್ರಾಫರ್ಸ್, ನಮ್ಮಲ್ಲಿರೋ ಇನ್ಸ್ಟಿಟ್ಯೂಟ್ಸ್, ದೇ ಹ್ಯಾವ್ ಪ್ರೊಡ್ಯೂಸ್ಡ್ ಎಕ್ಸಲೆಂಟ್ ಪ್ರಾಡಕ್ಟ್ಸ್, ಗ್ರೇಟ್ ಕ್ಯಾಮ್ರಾಮನ್, ಗ್ರೇಟ್ ಆರ್ಟಿಸ್ಟ್ಸ್, ಬಟ್ ನಮ್ಮಲ್ಲಿಲ್ಲ. ಅಂಡ್ ಇದು ಬರೀ ಕನ್ನಡ ಪ್ರಾಬ್ಲಮ್ ಅಲ್ಲ, ಇದು ಮರಾಠಿಲೂ ಇದೆ ತೊಂದ್ರೆ, ಬೆಂಗಾಲಿಲೂ ಇದೆ ತೊಂದ್ರೆ, ಉರ್ದುಲು ಇದೆ ತೊಂದ್ರೆ, ಹಿಂದಿ ಅಂತೂ ಖಂಡಿತವಾಗ್ಲೂ ಇದೆ ತೊಂದ್ರೆ. ಬಟ್ ನಾವ್ ಯಾಕೆ ನಮ್ ಭಾಷೆ ಬಗ್ಗೆ ಒಂದಿಷ್ಟು ಪ್ರೀತಿ ಪ್ರೇಮ ತೋರಿಸ್ಬೇಕು ಅಂದ್ರೆ ಈ ಕಾರಣಕ್ಕೆ. ಏನು ಅಂದ್ರೆ ನಾವು ನಮ್ಮ ಹಿಸ್ಟ್ರಿ ಏನಿದೆ ಹ್ಯಾಸ್ ಬಿನ್ ಎ ವೆರಿ ಗುಡ್ ಹಿಸ್ಟ್ರಿ ಇನ್ ಕನ್ನಡ ಜರ್ನಲಿಸಂ. ನಾಡಿ ಕೃಷ್ಣಮೂರ್ತಿಗಳ ಹೆಸರು ಇರ್ಬೋದು, ಅಥವಾ ಖಾದ್ರಿ ಶಾಮಣ್ಣ ಅವರ ಹೆಸರು ಇರ್ಬೋದು, ಅಥವಾ MB ಸಿಂಗ್ ಅವರ ಹೆಸರು ಇರ್ಬೋದು, ಅಥವಾ YNK ಅವರ ಹೆಸರು ಇರ್ಬೋದು, ಅಥವಾ TS ರಾಮಚಂದ್ರ ರಾವ್ ಅವರ ಹೆಸರು ಇರ್ಬೋದು. ಇವ್ರಿಗೆಲ್ಲ ಹೆಸರು ತಗೊಂಡಾಗ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಕಂಪೇರ್ ಮಾಡಿದ್ರೆ, despite the rise in circulation, despite the rise in viewership, we have a quality problem in Karnataka. ಖಂಡಿತ KP ಅವರೇ. ಸೊ ಇವಾಗ ಯಾರಾದ್ರೂ ಒಬ್ಬ ಕಾಲೇಜಲ್ಲಿ ಓದಿ
ಪತ್ರಕರ್ತ ಆಗ್ಬೇಕು ನಾನು ಅಂತ ಹೊಸದಾಗಿ ಯಾರಾದ್ರೂ ಕೆರಿಯರ್ ಬರೋಕೆ, ಈಗ ಅವ್ರ ಕೆರಿಯರ್ ಹೇಗಿರ್ಬೋದು ನಮ್ಮ ಕನ್ನಡ ಮೀಡಿಯಾನಲ್ಲಿ? ಏನ್ ತರ ಸಂಬಳಗಳು ಸಿಗತ್ತೆ, ಏನ್ ತರ ಅವಕಾಶಗಳು ಸಿಗತ್ತೆ? ಸೊ ನೀವ್ ಹೇಳಿದ್ರಲ್ಲ, ಮೇ ಬಿ ಟ್ಯಾಲೆಂಟ್ ಅಂತೂ ಇದೆ, ಎಸ್ಪೆಷಲಿ ಥ್ರೂ ಕಾಲೇಜ್ ಅಂಡ್ ಅದರ್ಸ್ ಜನ ಇರ್ತಾರೆ. ತುಂಬಾ ಜನ ಬರೀ ಇಂಗ್ಲಿಷ್ ಬೇರೆ ಇದಕ್ ಹೊರಟೋಗ್ತಾ ಇದಾರ. ನೀವು ಹೆಂಗ್ ಫೋಟೋಗ್ರಾಫರ್ಸ್ ಡೆಲ್ಲಿಗೆ ಹೋಗ್ತಾ ಇದಾರೆ ಅಂತ ನೀವ್ ಹೇಳಿದ್ರಲ್ಲ, ವಾಟ್ ಇಸ್ ದ ಲೈಫ್ ಆಫ್ ಅ ಯಂಗ್ ಕನ್ನಡ ಜರ್ನಲಿಸ್ಟ್? Unfortunately, I wish I could say something which is of hope, ಬಟ್ ನನ್ಗೆ ಒಂಥರ ಇದನ್ನ ನೋಡಿದಾಗ ಆಕ್ಚುಲಿ ಬೇಜಾರ್ ಅನ್ಸುತ್ತೆ. ನಾನುವೇ ಬೇಕಾದಷ್ಟು ವರ್ಷ ಪತ್ರಿಕೋದ್ಯಮ ಪಾಠ ಮಾಡಿದ್ದೇನೆ, ಬೇಕಾದಷ್ಟು ವರ್ಷ. ಅಂಡ್ ಇದನ್ನೆಲ್ಲ ನೋಡಿದಾಗ ಜನಗಳು, ಚಿಕ್ಕ ಹುಡುಗರು ಜರ್ನಲಿಸಂ ಸ್ಕೂಲ್ಗೆ ಹೋಗಿ ಅಥವಾ ಯೂನಿವರ್ಸಿಟಿಗೆ ಹೋಗಿ ಇವ್ರು ಪತ್ರಿಕೋದ್ಯಮಕ್ಕೆ ಬರ್ಬೇಕಾ ಈಗ ಅಂತ ನನ್ಗೆ ಅವಾಗ ಪ್ರಶ್ನೆ ಕಾಣಿಸುತ್ತೆ. should they really come into this kind of profession? ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಬಹಳ ಒಳ್ಳೆ ಕನ್ನಡ ಜರ್ನಲಿಸ್ಟ್, ಬಹಳ ಚೆನ್ನಾಗಿ ಬರೆಯೋನು, ಬಹಳ ಸಾಧಿಸಿರೋನು. ಅವನ ಮಗಳು, ಅವನು ಆಕ್ಚುಲಿ ಜರ್ನಲಿಸಂ ಪ್ರೊಫೆಸರ್ ಬೇರೆ, ಪ್ರಾಧ್ಯಾಪಕ. ಅವನ ಮಗಳು ಒಂದ್ಸರಿ ಯಾಕೋ ನೀನ್ ಮುಂದಕ್ಕೆ ಏನಾಗ್ತೀಯೋ ಅಂದ್ರೆ ನಾನ್ ಪತ್ರಕರ್ತೆ ಆಗ್ತೀನಿ ಅಂತ ಹೇಳಿದ್ಲಂತೆ. ಇವನ್ ಹೇಳ್ದ, ಏನ್ ನನ್ಗೇನಾದ್ರು ಧಮಕಿ ಆಗ್ತಿದ್ಯಾ ಅಂತ. ಸೊ ದಿ ಪಾಯಿಂಟ್ ಇಸ್ ದಟ್ far too many people feel not very hopeful of the future for Kannada journalism. It ಹೇಳ್ತೀನಿ ಅಂದ್ರೆ it does not mean ಕನ್ನಡ ಪತ್ರಿಕೋದ್ಯಮ ಮುಗ್ದೋಗತ್ತೆ ಅಥವಾ ಮುಗ್ದೋಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಏನು ಅಂದ್ರೆ ಈ ನಾವ್ ಎಕ್ಸ್ಪೆಕ್ಟ್ ಮಾಡೋ ಒಂದು ಕ್ವಾಲಿಟಿ ಏನಿದೆ ಅಥವಾ ನಾವ್ ಎಕ್ಸ್ಪೆಕ್ಟ್ ಮಾಡೋ ಒಂದು ಡೆಪ್ತ್ ಏನಿದೆ, ಅದಕ್ಕೆ ಮುಂದಕ್ಕೆ ಸ್ಥಾನ ಇನ್ನೂ ಕಮ್ಮಿ ಆಗತ್ತೆ ಅಂತ ನನ್ಗನ್ಸುತ್ತೆ. ಅಂಡ್ ಎಸ್ಪೆಷಲಿ ಈ ಕೋವಿಡ್ ಕ್ರೈಸಿಸ್ ಆದ್ಮೇಲೆ ಅಂತೂ, ಯಾಕೆಂದ್ರೆ ನಮ್ಗೆ ಈಗ ದುಡ್ಡಿನ ಕೊರತೆ ಇದೆ, ಈಗ ನಮ್ಗೆ ರೆವೆನ್ಯೂ ಕೊರತೆ ಇದೆ. ಈಗ ಅದರಿಂದ ನನ್ಗನ್ಸುತ್ತೆ ಈಗ ಮುಂದಕ್ಕೆ ಬರೋ ಜರ್ನಲಿಸಂ ಸ್ಟೂಡೆಂಟ್ಸ್ ಏನಿದೆ, ಅವರಿಗೆ ಅವರ ರೋಲ್ ಚೇಂಜ್ ಆಗಿದೆ ಅಂತ ನನ್ಗನ್ಸುತ್ತೆ. ಏನು ಅಂದ್ರೆ ಅವರು ಬರೀ ಪ್ರಿಂಟ್ ಅಥವಾ ಬರೀ ಟಿವಿ ಬರೀ ಅದು ಒಂದೇ ಮಾಡಕ್ಕಾಗಲ್ಲ. ಅವ್ರಿಗೆ ದೇ ನೀಡ್ ಟು ಬಿ ಮಲ್ಟಿ ಸ್ಕಿಲ್ಡ್, ಅಂದ್ರೆ ಬೇರೆ ಬೇರೆ ಕಲೆಗಳು ಅವರಲ್ಲಿ ಇರಬೇಕು. ಸೋಷಿಯಲ್ ಮೀಡಿಯಾ ಮಾಡೋದಾಗ್ಲಿ, ಅಥವಾ ಒಂದು ಮೀಮ್ ಕ್ರಿಯೇಟ್ ಮಾಡೋದಾಗ್ಲಿ, ಅಥವಾ ಒಂದು ಚಿಕ್ಕ ವಿಡಿಯೋ ಮಾಡೋದಾಗ್ಲಿ, ಇದನ್ನೆಲ್ಲ ಕಲಿಬೇಕು ಅಂತ ಅನ್ಸುತ್ತೆ. ಬಟ್ ಅದೆಲ್ಲ ಬರೀ ಹೊಟ್ಟೆಪಾಡು. ನಿಮಗ್ ಕೆಲ್ಸ ಅಂತೂ ಖಂಡಿತ ಸಿಗತ್ತೆ, ಈ ವರ್ಷ ಸಿಗದೆ ಇರ್ಬೋದು, ಮುಂದಿನ ವರ್ಷ ಸಿಗತ್ತೆ. ಯಾಕಂದ್ರೆ ಇದೇನು ಕೋವಿಡ್ ಇಸ್ ನಾಟ್ ದಿ ಎಂಡ್ ಆಫ್ ದಿ ವರ್ಲ್ಡ್, ಮುಂದೇನು ಜೀವನ ಇರುತ್ತೆ ಅಂಡ್ ಪತ್ರಿಕೆಗಳು ಇರುತ್ತವೆ. ಸೊ ದೇರ್ ಫೋರ್ ನಿಮ್ಗೆ ಹೊಸದಾಗಿ ಬರ್ತಿರೋ ಒಂದು ಜರ್ನಲಿಸಂ ಸ್ಟೂಡೆಂಟ್ಗೆ ಕೆಲಸ ಸಿಗತ್ತೋ ಇಲ್ವೋ ಅನ್ನೋದು ಒಂದು ಚಿಕ್ಕ ತೊಂದರೆ ಈಗಿರ್ಬೋದು ಅಷ್ಟೇ ಹೊರತು, ಬಟ್ ಖಂಡಿತವಾಗ್ಲೂ 1-2-3 ವರ್ಷದಲ್ಲಿ ಖಂಡಿತ ಅವ್ರಿಗೆ ಕೆಲಸ ಸಿಗುತ್ತೆ. ಬಟ್ ಯಾವ ತರ ಕೆಲಸ ಸಿಗುತ್ತೆ ಅನ್ನೋದು ನನ್ನ ಮನ್ಸಲ್ಲಿ, ಈಗ ನನ್ನ ಮನ್ಸಲ್ಲಿ ನೀವು ನನ್ನ ಕಲ್ಪನೆಯಲ್ಲಿ ಒಬ್ಬ ಪತ್ರಕರ್ತ ಈ ತರ ಇರಬೇಕು ಅಂತ, ಆರ್ ಹಿ ಶುಡ್ ಬಿ ಡೂಯಿಂಗ್ ದೀಸ್ ಥಿಂಗ್ಸ್ ಅಂತ. ನನ್ಗೆ ಯಾವ ಪ್ರಶ್ನೆ ನನ್ ಮುಂದೆ ಇದೆ ಅಂದ್ರೆ, ಮುಂದಿನ ಪತ್ರಕರ್ತನಿಗೆ ಇದು ಮಾಡಕ್ ಆಗತ್ತೋ ಇಲ್ವೋ, ಇದಕ್ಕೆ ಬೆಲೆ ಇದೆಯೋ ಇಲ್ವೋ, ಅವನ್ ಸಂಸ್ಥೆಯಲ್ಲೇ ಇದೆಯೋ ಇಲ್ವೋ, ಅಥವಾ ಅವನ ರೀಡರ್ ಅಲ್ಲಿ, ಅವನ ವೀಕ್ಷಕನಲ್ಲಿ ಇದಕ್ಕೆ ಮಾರ್ಕೆಟ್ ಇದೆಯೋ ಇಲ್ವೋ. ಇದೆಲ್ಲ ಒಂದು ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ನಾವು ಖಂಡಿತವಾಗ್ಲೂ ಚಿಕ್ಕವರಲ್ಲಿ ಒಂದು ಹೋಪ್ ತುಂಬಿಸ್ಬೇಕು. ಅವರಲ್ಲಿ ನಿಮ್ಗೆ ಮುಂದಕ್ಕೂ ಏನೋ ಒಳ್ಳೇದಿದೆಯಪ್ಪ, ಮುಂದಕ್ಕೂ ನೀವೇನಾದ್ರು ಸಾಧಿಸ್ಬೋದು, ಮುಂದಕ್ಕೂ ನೀವೇನಾದ್ರು ಮಾಡ್ಬೋದು ಅಂತ ನಾವ್ ಹೇಳೋದು ನಮ್ಮ ಕರ್ತವ್ಯ. ಬಟ್ ನಮ್ ಕರ್ತವ್ಯ ಇದುವೇ ಏನು ಅಂದ್ರೆ, we have to show them the reality, and the reality is that there is not enough of a market for what we think is quality journalism. ಖಂಡಿತವಾಗ್ಲೂ ಸೋಷಿಯಲ್ ಮೀಡಿಯಾ ಕಂಪ್ನಿಗಳು ದೊಡ್ಡದಾಗತ್ತೆ, ಖಂಡಿತವಾಗ್ಲೂ ಯೂಟ್ಯೂಬ್ ಚಾನೆಲ್ಗಳು, ಫೇಸ್ಬುಕ್ ಪೇಜ್ಗಳು, ಅದು ಇದು ವೆಬ್ಸೈಟ್ಗಳೆಲ್ಲ ಶುರುವಾಗತ್ತೆ. ಬಟ್ ಅಲ್ಲಿ ಯಾವ ತರ ಪತ್ರಿಕೋದ್ಯಮ ಮಾಡ್ತೀರಾ ನೀವು? ಕೊನೆಗೆ ನೀವು ನಿಜವಾಗ್ಲೂ ಹುಡುಕ್ಬೇಕಾಗಿರೋದು, ಕೆದಕ್ಬೇಕಾಗಿರೋದು, ತೋರಿಸ್ಬೇಕಾಗಿರೋದು, ಹೇಳ್ಬೇಕಾಗಿರೋದು, ಇದನ್ನೆಲ್ಲ ಹೇಳಕ್ ನಿಮ್ಗೆ ಚಾನ್ಸ್ ಸಿಗತ್ತೋ ಸಿಗಲ್ವೋ? ಅಥವಾ ನೀವು ಬರೀ ಅವರು ಇವರು ಬರ್ದಿದ್ದನ್ನ ಎಲ್ಲ ಸೇರಿಸಿ ಒಂದು ರೀಹ್ಯಾಶ್ ಮಾಡಿ, ರೀಪ್ಯಾಕ್ ಮಾಡಿ ಸರ್ವ್ ಮಾಡೋ ಒಂದು ಲಿಸ್ಟಿಕಲ್ ತರ ಮಾಡೋ ರಿಕ್ವೈರ್ಮೆಂಟ್ ಇರುತ್ತೋ ನಿಮ್ಮಿಂದ? ಅಥವಾ ನೀವು ನಿಜವಾಗ್ಲೂ ಒಂದು ಸ್ಟೋರಿ ಬಗ್ಗೆ ಸುಮಾರು 2-3 ತಿಂಗಳು ಕೆಲಸ ಮಾಡಿ ರಿಪೋರ್ಟ್ ಮಾಡೋ ಅಂತ ಸ್ಟೋರಿ ಚಾನ್ಸ್ ಸಿಗತ್ತಾ? ಅಥವಾ 1000 ವರ್ಡ್ ಅಥವಾ 1200 ವರ್ಡ್ ಬರೆಯೋ ಅಂತ ಒಂದು
ಎಸ್ಸೆ ಬರೆಯುವಂತ ಒಂದು ನ್ಯೂಸ್ ಪೇಪರ್ ಸಿಗತ್ತಾ, ಅಥವಾ ಒಂದು ಒಳ್ಳೆ ಇಂಟರ್ವ್ಯೂ ಮಾಡೋ ಅಂತ ಒಂದು ಒಳ್ಳೆ ಕ್ವಾಲಿಟಿ ಇಂಟರ್ವ್ಯೂ ಮಾಡೋ ಅಂತ ಒಂದು ಟಿವಿ ಚಾನಲ್ ನಿಮಗೆ ಸಿಗತ್ತಾ, ಅಥವಾ ಬರೀ ಅದು ಇದು ಸೇಮ್ ಇವತ್ತಿನ ವಿಶೇಷ ಅಂತ ಹೇಳಿ ಅದೇ ಒಂದು ಸಣ್ಣ ಪುಟ್ಟ ಚಿಕ್ಕ ಇಂಟರ್ವ್ಯೂ ಮಾಡೋ ಒಂದು ಚಾನ್ಸ್ ಸಿಗತ್ತೋ, ಅಥವಾ ದಿನವಿಡೀ ಬರೀ ಯಾವೊಂದು ಮನೆ ಮುಂದೆ ನಿಂತ್ಕೊಂಡು ಒಂದು ಬೈಟ್ಗೋಸ್ಕರ ನೀವು ಜರ್ನಲಿಸಮ್ ಮಾಡ್ತಿರ್ತಿರೋ, ಇದೆಲ್ಲ ನಾವು ಯೋಚಿಸ್ಲೇಬೇಕು. ವಿ ನೀಡ್ ಟು ಏಮ್ ಹೈಯರ್. ಅಥವಾ ನಮ್ಗೆ ಕಾಣಿಸ್ತಿರೋ ಮಾವಿನಕಾಯಿ ಹೊಡೆಯೋದ್ ಬಿಟ್ಟು ಮೇಲಿರೋ ಒಂದು ದೊಡ್ಡ ಹಲಸಿನಕಾಯಿ ಹೊಡೆಯೋಕ್ ಟ್ರೈ ಮಾಡಬೇಕು. ಐ ಥಿಂಕ್ ನೀವು ಸಿಲಿಕಾನ್ ವ್ಯಾಲಿ ನೋಡಿ, ಅಲ್ಲಿ ಜೆಫ್ ಬಿಜಾಸ್ ವಾಷಿಂಗ್ಟನ್ ಪೋಸ್ಟ್ ನ taken ownership. You look at Pierre Omidyar of Omidyar Networks. He has got into some media. They have all invested in good, solid media. The billionaires and billionaires of Silicon Valley. Now, ಮಾತಾಡ್ತಾರೆ ಬೆಂಗಳೂರಿನ ಐಟಿ ಸಿಟಿ ಸಿಲಿಕಾನ್ ಸಿಟಿ ಅದು ಇದು ಅಂತೀವಿ. ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಇವ್ರಿಗೆಲ್ಲ ನಮ್ಮ ಭಾಷೆ ಬಗ್ಗೆ ಇಂಟ್ರೆಸ್ಟೇ ಇಲ್ವಾ? ಇವ್ರಿಗೆಲ್ಲ ನಮ್ಮ ಪತ್ರಿಕೋದ್ಯಮ ಇಂಪ್ರೂವ್ ಆಗ್ಬೇಕು ಅಂತ ಇಂಟ್ರೆಸ್ಟೇ ಇಲ್ವಾ? ಇವ್ರಿಗೆಲ್ಲ ಪತ್ರಿಕೋದ್ಯಮದ ಬಗ್ಗೆ ಇದೇ ಇಂಟ್ರೆಸ್ಟೇ ಇಲ್ವಾ? ಅಥವಾ ಜನಗಳು ತಿಳುವಳಿಕೆ ಇರಬೇಕು ಅಂತ ಇವ್ರಿಗೆ ಇಂಟ್ರೆಸ್ಟ್ ಇಲ್ವಾ? ಸೊ ನಾವು ನಾನು ಯಾಕೆ ಈ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ನಮ್ಮಲ್ಲಿ ಓನರ್ಶಿಪ್ ಬಗ್ಗೆ ಮಾತಾಡಿದ್ವಿ ಮೊದಲು. ಇವರು ಬರ್ತಾರೆ, ಬಿಲ್ಡರ್ಗಳು, ರಿಯಲ್ ಎಸ್ಟೇಟ್ನವರು, ಫಿಲ್ಮ್ನವರು, ಇವರು ಅಂತ. ನಮ್ಮ ಪತ್ರಿಕೋದ್ಯಮ ಇಂಪ್ರೂವ್ ಆಗ್ಬೇಕು ಅಂದ್ರೆ ನಮ್ಮ ಓನರ್ಶಿಪ್ ಆಲ್ಸೋ ಹ್ಯಾಸ್ ಟು ಇಂಪ್ರೂವ್. Who are these people who are investing money? Who are these people? Do they have credibility? ಅವರಿಗೆ ನಿಜವಾಗ್ಲೂ ಸಾಮಾಜಿಕ ಎಕನಾಮಿಕ್ ಇಶ್ಯೂಸ್ ಬಗ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ತೊಂದರೆಗಳಿವೆ, ಬೇಕಾದಷ್ಟು. ಬರೀ ಒಂದೇ ಅಲ್ಲ, ಹಿಂದೂ ಮುಸ್ಲಿಮ್ರದ್ದು ಒಂದೇ ಅಲ್ಲ, ಬೇಕಾದಷ್ಟು ತೊಂದರೆಗಳಿದೆ. ನಮ್ಮಲ್ಲಿ ಬಡತನ ಬೇಕಾದಷ್ಟಿದೆ, ನಮ್ಮಲ್ಲಿ ರೈತರಿಗೆ ತೊಂದರೆ ಬೇಕಾದಷ್ಟಿದೆ, ನಮ್ಮಲ್ಲಿ ಕಾರ್ಮಿಕರು ಕೂಲಿಗಳಿಗೆ ಬೇಕಾದಷ್ಟು ತೊಂದರೆ ಇದೆ. ಇದನ್ನೆಲ್ಲ ನಾವು ತೋರಿಸ್ಬೇಕು ಅಂದ್ರೆ ನಮ್ಮ ಪತ್ರಿಕೋದ್ಯಮ ಹ್ಯಾಸ್ ಟು ಬಿ ಅ ಲಿಟಲ್ ಮೋರ್ ಸೀರಿಯಸ್, ಲಿಟಲ್ ಮೋರ್ ಹೆಫ್ಟಿ. ಅಂಡ್ ಇದೆಲ್ಲ ದೇ ಕ್ಯಾನ್ ಓನ್ಲಿ ಕಮ್ ವಿತ್ ಕ್ಲೀನ್ ಮನಿ. They can only come with clean money which is unattached. ಅಂದ್ರೆ ನಮ್ಮ ಮಾಲೀಕರು ಏನಿದ್ದಾರೆ ಅವರು they must be unattached to political parties. They must be unattached to dirty sources of money. ಇವ್ರಿಗೆ ಯಾರಿಗೂ ಕನ್ನಡದ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ. ಒಂದು ಮ್ಯಾಗಝಿನ್ ಶುರು ಮಾಡಬೇಕು, ಒಂದು ಒಳ್ಳೆ ವೆಬ್ಸೈಟ್ ಶುರು ಮಾಡಬೇಕು, ಒಂದು ಒಳ್ಳೆ we must stand up and compete because we are an excellent language. ಮಾತೆತ್ತಿದ್ರೆ 8 ಜ್ಞಾನಪೀಠ ಅವಾರ್ಡ್ ಬಂದಿದೆ ಅಂತ ಹೇಳ್ತೀವಿ. ಯಾವ ಲೆಕ್ಕಕ್ಕಲ್ಲ? when we have no intellectual space in this Kannada journalism. These are extremely important questions. ಸೊ ಇದು ವಾಪಸ್ ನಮಗೆ ಸಮಾಜಕ್ಕೆ ಬರುತ್ತಲ್ವಾ? ಯಾಕಂದ್ರೆ ನಾವು ಸರ್ಕಾರದ ಮೇಲೆ ಎಷ್ಟಾದ್ರೂ ನಾವು ಹೇಳ್ಬೋದು, ಪ್ರೆಸ್ ಫ್ರೀಡಮ್ ನ ಅಲೌ ಮಾಡ್ತಾ ಇಲ್ಲ, ಬೇರೆಯವ್ರು ಯಾರನ್ನಾದ್ರೂ ನಾವು ಕೈ ತೋರಿಸ್ಬೋದು. ಆದ್ರೆ ನಾವು ಸಮಾಜದಲ್ಲಿ ನಾವು ರೀಡರ್ಸ್ ಆಗಿರ್ಲಿ, ಇನ್ವೆಸ್ಟರ್ಸ್ ಆಗಿರ್ಲಿ, ಇನ್ ಎನಿ ಪ್ಲೇಸ್ ಆಸ್ ಅ ಯಂಗ್ ಜರ್ನಲಿಸ್ಟ್ ಈ ಕ್ಷೇತ್ರಕ್ಕೆ ನಾವು ಸೇರ್ಕೋಬೇಕು ಅಂತಾಗಿರ್ಲಿ, ನಾವ್ ಅದ್ರ ಮೇಲೆ ಅದರ ಮೌಲ್ಯ ಜಾಸ್ತಿ ನೋಡ್ಲಿಲ್ಲ ಅಂದ್ರೆ ಏನು ಉದ್ಧಾರ ಆಗಲ್ಲ ಅಲ್ವಾ? ಸೊ ದ ಹೋಪ್ 2020 ಆದ್ಮೇಲೆ ಯಾರಾದ್ರೂ ಇಲ್ಲೊಂದ್ 5 ಜನ, ಅಲ್ಲೊಂದ್ 10 ಜನ, ಇಲ್ಲೊಂದ್ 100 ಜನ ಇದ್ರ ಮೇಲೆ ಬೆಲೆ ಕೊಡೋಕ್ ಜಾಸ್ತಿ ಮಾಡಿದ್ರೆ ಮೇ ಬಿ ಆವಾಗ ಅವಕಾಶ ಬರುತ್ತೆ ಸ್ವಲ್ಪ ರಿಫಾರ್ಮ್, ಟ್ರಾನ್ಸ್ಫಾರ್ಮೇಶನ್ ಅದಕ್ಕೆಲ್ಲ. ಹೌದು. ಅಂಡ್ ಬರೀ ಬೆಂಗಳೂರು ಒಂದೇ ಅಲ್ಲ, ಬೆಂಗಳೂರು ಒಂದೇ, ಬಟ್ ಮಂಗಳೂರಲ್ಲಿ, ಹುಬ್ಳಿಯಲ್ಲಿ, ದಾವಣಗೆರೆಯಲ್ಲಿ, ಇಂಥ ಚಿಕ್ಕ ಊರುಗಳಲ್ಲಿ ನಾವೆಲ್ಲ ವಿ ಮಸ್ಟ್ ಎಕ್ಸ್ಪೆಕ್ಟ್ ಬೆಟರ್. ಅಂಡ್ ನೀವ್ ಹೇಳಿದ ತರ ಆ ಕ್ವಾಲಿಟಿ ಜಾಸ್ತಿ ಆಗೋಕೆ ನಮಗೆ ಒಂದು ಪ್ರಾಕ್ಸಿ ಇಲ್ಲ. ಅದನ್ನ ಹೇಗ್ ನೋಡ್ಬೋದು ಅಂದ್ರೆ, ಯಾವಾಗ ಕನ್ನಡದಲ್ಲಿ ನಾವ್ ಏನ್ ಬರೀತೀವೋ, ಕನ್ನಡದಲ್ಲಿ ಏನು ಸ್ಟೋರೀಸ್ ಪಬ್ಲಿಷ್ ಆಗತ್ತೋ, ಅದು ಕನ್ನಡ ಬಿಟ್ಟು ಬೇರೆ ಭಾಷೆಗೂ ಹೋಗೋವಾಗ ಆವಾಗ ನಮಗೆ ಒಂದು ತಿಳುವಳಿಕೆ ಸಿಗುತ್ತೆ ಆ ತರ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಇದ್ರಲ್ಲಿ ಅಲ್ವಾ? ಅಫ್ಕೋರ್ಸ್ ಬರೀ ಟ್ರಾನ್ಸ್ಲೇಷನ್ ಅಂತ ಅದು ಒಂದೇ ಗೋಲ್ ಅಲ್ಲ. ಬಟ್ ಇವಾಗ ನಾವು ಕನ್ನಡ ನ್ಯೂಸ್ ಪೇಪರ್ ಅಲ್ಲಿ ಬರೀ ಇಂಗ್ಲಿಷ್ ಪ್ರೆಸ್ ರಿಪೋರ್ಟ್ಸ್ ನ ನಾವು ಟ್ರಾನ್ಸ್ಲೇಟ್ ಮಾಡಿ ಸಮರೈಸ್ ಮಾಡಿ ಬರೀತಾ ಇದ್ರೆ ಇಟ್ಸ್ ಅ ವೆರಿ ಒನ್ ವೇ ಥಿಂಗ್. ಸೊ ಇದು 2 ವೇ ಆದಷ್ಟು ನಮ್ಮ ಇಕೋಸಿಸ್ಟಮ್ ಇನ್ನು ಸ್ವಲ್ಪ ಚೆನ್ನಾಗಿ. ಕೆಪಿ ಅವರೇ, ನಮ್ಮ ತಲೆಹರಟೆಗೆ ಬಂದು ನಿಮ್ಮ ಥಾಟ್ಸ್ ಅನ್ನು ಶೇರ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದ. ಪ್ಲಸ್ ನೀವು ಮೈಸೂರಿಂದ ಸೇರ್ಕೊಂಡ್ ಬಂದಿದ್ದೀರಾ ನಮ್ಮ ತಲೆಹರಟೆಗೆ, ಅದರಲ್ಲೂ ನಮಗ್ ತುಂಬಾನೇ ಖುಷಿ. ಯಾಕಂದ್ರೆ ನಾವು ತುಂಬಾ ಸತಿ ಬೆಂಗಳೂರಲ್ಲೇ ಕೂತಿರ್ತೀವಿ. ಮೊದಲು ಸ್ಟುಡಿಯೋ ರೆಕಾರ್ಡ್ ಮಾಡುವಾಗ ಬರೀ ಬೆಂಗಳೂರಿಗೆ ಯಾರು ಬರ್ತಾ ಇದ್ರೋ ಬೇರೆ ಕಡೆಯಿಂದಾನು ಅವ್ರನ್ನ ಸ್ಟುಡಿಯೋ ಕರಿತಾ ಇದ್ವಿ. ಈ ಕೋವಿಡ್ ಕಾಲದಲ್ಲಿ ನಮ್ದು ಒಂದೇನ್ ಅವಕಾಶ ಹೊಸದು ಅಂದ್ರೆ ನಾವು ಬೆಂಗಳೂರಿಂದ ಆಚೆ ಬೇರೆ ಇರುತ್ತಾನು ಮಾತಾಡ್ಬೋದು ಅಂತ. ಸೊ ಅದ್ರಲ್ಲಿ ನೀವೇ ಮೊದಲಾಗಿ ಬಂದಿದ್ದೀರಾ, ಅದಕ್ಕೆ ತುಂಬಾನೇ ಧನ್ಯವಾದ. ಥ್ಯಾಂಕ್ ಯು ಸರ್, ಧನ್ಯವಾದ. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ
IVM ಪಾಡ್ಕಾಸ್ಟ್ ಆಪ್ ಅಥವಾ ಇನ್ಯಾವುದಾದ್ರೂ ಪಾಡ್ಕಾಸ್ಟ್ ಆಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @ಹರಟೆ ಪಾಡ್ HARATEPOD. ಇನ್ನೂ ಏನಾದ್ರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. How many times have you motivated yourself to improve your sleep or lose weight or be more productive? How many times have you failed? Hi, my name is Ashton Doctor. Tune into my show, The Habit Coach Podcast, where we focus on creating small, tiny habits to improve your life instead of those big, impossible tasks. So make listening to me a habit every Monday, Wednesday and Friday on the IVM Podcast app or ivmpodcast.com or on your favorite podcasting app. Sachin Tendulkar, Virat Kohli, Don Bradman, and now Cyrus Brocha. Okay, probably not in the right company. I mean, Don Bradman is Australian. But it's called Cyrus Says, a wonderful show about everything. Find the show on the IVM Podcast app, ivmpodcast.com, or wherever you listen to podcasts.